ಸ್ನೇಹಿತರೆ, ಕಳೆದ 1 ವರ್ಷಗಳಿಂದ ಮತ್ತು ಅದನ್ನ ಕ್ಲಿನಿಕಲಿ ಟೆಸ್ಟಿಂಗ್ ಅಂತ ಈಗ ಆಲ್ರೆಡಿ ಟ್ರಯಲ್ ಬೇಸಿಸ್ ಈಗ ಆಲ್ರೆಡಿ ತುಂಬಾ ಜನರು ಎಂಟೈರ್ ಆಲ್ ಇಂಡಿಯಾ ಲಕ್ಷಾಂತರ ಜನ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿ ಜನನೇ ಅದಕ್ಕೆ ದೊಡ್ಡ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರೋದುಂಟು. ಸೊ ಒಂದು ಪ್ರಾಡಕ್ಟ್ ಯಾವುದೇ ಇದುವರೆಗೂ ಆಯುರ್ವೇದಿಕ್ ನ್ಯೂಟ್ರಿಷನ್ ಫುಡ್ ಸಪ್ಲಿಮೆಂಟರಿ ಸಾವಿರಾರು ಪ್ರಾಡಕ್ಟ್ಗಳು ಇಷ್ಟೊಂದು ಸದ್ದು ಮಾಡಿರೋ ಉದಾಹರಣೆಗಳಿರ್ಲಿಲ್ಲ. ಬಟ್ ಈ ಒಂದು ಪ್ರಾಡಕ್ಟ್ ತುಂಬಾನೇ ದೊಡ್ಡ ಸದ್ದು ಮಾಡ್ತಾ ಇದೆ. ಆ ಪ್ರಾಡಕ್ಟ್ ಯಾವ ಮಟ್ಟಕ್ಕೆ ಆ ಸದ್ದು ಮಾಡ್ತಾ ಇದೆ ಅಂದ್ರೆ ಜನ ಅದಕ್ಕೆ ಮಾರು ಹೋಗಿದ್ದಾರೆ. ತುಂಬಾ ಡಯಾಬಿಟಿಕ್ 400 ಇದೆ, 500 ಇದೆ, 600 ಇದೆ, ನನಗೆ ಕಂಟ್ರೋಲಿಂಗ್ ಬರ್ತಾ ಇಲ್ಲ, ಎಷ್ಟೇ ಮಾತ್ರೆ ತಗೊಂಡ್ರು ಅನ್ನಂತ ಪ್ರಾಡಕ್ಟ್ ಡಯಾಬಿಟಿಕ್ ಗೆ 1 ತಿಂಗಳೊಳಗೆ ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ 80 to 90 100 120 125 ಫ್ರೀ ಡಯಾಬಿಟಿಕ್ ರೇಂಜ್ ಅಲ್ಲೇ ತುಂಬಾ ಜನಕ್ಕೆ ಇದೆ. ಆಲ್ಮೋಸ್ಟ್ ಆಲ್ MD ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಅವ್ರಿಗೆ ಮಾತ್ರೆಗಳು ಬೇಡಪ್ಪ ಸ್ಟಾಪ್ ಮಾಡಂತ ಬಿಡಿಸಿರೋ ಉದಾಹರಣೆಗಳು ನೂರಾರು ಇದಾವೆ ಈಗ ಆಲ್ರೆಡಿ ಲಾಸ್ಟ್ 3 months 6 months ಇಂದ ಏನ್ ಯೂಸ್ ಮಾಡ್ತಾ ಇದಾರೆ ಡಯಾಬಿಟಿಕ್ ಪೇಷಂಟ್ ಜನ ಇದ್ದಾರೆ ಅಂದ್ರೆ ಅವ್ರು ಮತ್ತೆ ಮುಖ್ಯವಾಗಿರೋ ಫ್ರೀ ಡಯಾಬಿಟಿಕ್ ಅವರು ಮತ್ತೆ ನಾರ್ಮಲ್ ಟೀ ಕುಡಿತಾ ಅವ್ರು ಮತ್ತೆ ತುಂಬಾ ಜನ ಇದ್ದಾರೆ. ಅಂದ್ರೆ ಅವು ತುಂಬಾ ಸರ್ ಸ್ನೇಹಿತರೆ, ತುಂಬಾ ದೊಡ್ಡ ಸದ್ದು ಮಾಡ್ತಿರೋಂಥದ್ದು ಒಂದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ಬಗ್ಗೆ ನಾವು ಇವತ್ತು ಸವಿಸ್ತರವಾಗಿ ತಿಳ್ಕೊಂತ ಹೋಗೋಣ. ಓಕೆ, 1 to 1 ಟೆಕ್ನಿಕಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಒಂದು ಪ್ರಾಡಕ್ಟ್, ಒಂದು ಕಂಪನಿ, ಒಂದು ಸಿಸ್ಟಮ್ ಬಗ್ಗೆ ನಾವು ಇವತ್ತು ತಿಳ್ಕೊಂತ ಹೋಗೋಣ. ಈ ಸಿಸ್ಟಮ್, ಈ ಕಂಪನಿ ಬಂದು SMPL ಅಂತ, ಸುವರ್ಣ ವೇದ್ ಮಿಲಿಯನೇರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ಚೇರ್ಮನ್ ಬಂದು ಸುಭಾಷ್ ನರೋಳೆ ಸರ್ ಅಂತ. ಸೊ ಸುಭಾಷ್ ನರೋಳೆ ಸರ್ ಅವರ SMPL ಅಂದ್ರೆ ಸುವರ್ಣವೇದ್ ಮಿಲಿಯನೇರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದರ ಕಾರ್ಪೊರೇಷನ್ ಆಫೀಸ್ ಇರೋದು ಪೂನಾದಲ್ಲಿ, ಮ್ಯಾನುಫ್ಯಾಕ್ಚರಿಂಗ್ ಓನ್ ಯೂನಿಟ್ ಇರೋದು ಸತಾರಾದಲ್ಲಿ ಮಹಾರಾಷ್ಟ್ರ. ಇದರ ರಿಜಿಸ್ಟರ್ಡ್ ಆಫೀಸ್ ಇರೋದು ಸಹ ಸತಾರಾದಲ್ಲಿ ಮಹಾರಾಷ್ಟ್ರದಲ್ಲಿ. ಸ್ನೇಹಿತರೆ, ಹಾಗಾದ್ರೆ ಈ ಕಂಪನಿ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಏನ್ ಲೀಗಲ್ ಡಾಕ್ಯುಮೆಂಟ್ಸ್ ಗಳು ಬೇಕೋ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ತಗೊಂಡಿದೆ. ಸೊ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಇಸ್ ಓನ್ ಕಂಪನಿ, ಓನ್ ಮ್ಯಾನುಫ್ಯಾಕ್ಚರಿಂಗ್, ಓನ್ ಫಾರ್ಮುಲಾ, ಇವ್ರದೇ ಓನ್ ಫಾರ್ಮುಲಾಗಳು, ಇದನ್ನ ಇವ್ರದೇ ಮಾರ್ಕೆಟಿಂಗ್, ಓನ್ ಸಿಸ್ಟಮ್. ಸ್ನೇಹಿತರೆ, ಹಾಗಾದ್ರೆ ಈ ಸಿಸ್ಟಮ್ ಯಾವ್ದ್ರ ಮೇಲೆ ರೂಪಿತ ಆಗಿತ್ತಂದ್ರೆ LLL ಅಂತ. LLL ಅಂದ್ರೆ ಲೇವ್ ಲಾಂಗ್ ಲೈಫ್ ಅಂತ, ಗುಡ್ ಹೆಲ್ತ್ ಅಂಡ್ ಗುಡ್ ಲೈಫ್. ಸೊ ಇದು ನಾವು ಬೇಕಾದಷ್ಟು ನೀವು ಆಯುರ್ವೇದಿಕ್ ಪ್ರಾಡಕ್ಟ್ಗಳು, ನ್ಯೂಟ್ರಿಷನ್ ಪ್ರಾಡಕ್ಟ್ಗಳು ಕೇಳಿರ್ಬೋದು. ರಿಯಲಿ ನೀವು ಈ ತರ ಪ್ರಾಡಕ್ಟ್ ನ ನಿಮ್ ಲೈಫ್ ಅಲ್ಲಿ ಎಲ್ಲೂ ನೋಡಿರಕ್ ಸಾಧ್ಯನೇ ಇಲ್ಲ. ವರ್ಲ್ಡ್ ಅಲ್ಲಿ ಈ ತರದ ಪ್ರಾಡಕ್ಟ್ ಇದುವರೆಗೂ ಯಾವ್ದೂ ಬಂದಿಲ್ಲ. ಅಷ್ಟು ಕ್ವಿಕ್ ಫಾಸ್ಟ್ ರಿಸಲ್ಟ್, ಮತ್ತೆ ಎಂತದ್ದೇ ಕಾಯಿಲೆಗಳಿಗೂ ಮ್ಯಾಕ್ಸಿಮಮ್ 90% ಆಫ್ ಡಿಸೀಸ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ. ಆದ್ರೆ ಇದರ ಮೇನ್ ಕಾನ್ಸೆಪ್ಟ್ ಇದು ಫೋಕಸ್ ಅನ್ನು ಇದನ್ನ ಯಾವ್ದ್ರ ಮೇಲೆ ಫೋಕಸ್ ಮಾಡಿದೆ ಅಂದ್ರೆ, ಸೊ ಈಗ ಒಂದು ಅಡ್ವಾನ್ಸ್ ಜಗತ್ತಿನಾದ್ಯಂತ ಒಂದು ಸುದ್ದಿ ಮಾಡ್ತದೆ ಒಂದ್ ಸಬ್ಜೆಕ್ಟ್, ರಿವರ್ಸೇಜ್ ಅಂತ. ನಿಮಗೆ ಇದು ಕಾನ್ಸೆಪ್ಟ್ ಹೊಸದು. ರಿವರ್ಸೇಜ್, ಈ ರಿವರ್ಸ್ ಡಯಾಬಿಟಿಕ್ ನೀವು ಕೇಳಿರ್ತೀರಿ, ಇದುವರೆಗೂ ರಿವರ್ಸ್ ಡಿಸೀಸ್ ಬಗ್ಗೆ ಕೇಳಿರ್ತೀರಿ. ಆದ್ರೆ ಇದು ರಿವರ್ಸೇಜ್ ಅಂತ.
ಈಗ ಎಂಟೈರ್ ಜಗತ್ತು ಮತ್ತೊಂದು ಹೊಸ ಹೊಸ ಸಂಶೋಧನೆಗಳು ಮಾಡ್ತಾ ಇದೆ. ಅದರಲ್ಲಿ ಇಂಡಿಯಾದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಈಗ ಯಂಗ್ ಜನರೇಷನ್ ಇದಾರೆ, ಏನ್ ಅಡಲ್ಟ್ಸ್ ಇದಾರೆ, ಇವರ ಅವ್ರ ಏನು ವಯಸ್ಸಿದೆ, ಕ್ನೋರಿಕಲ್ ಏಜ್ ಏನಿದೆ, ಆ ಕ್ನೋರಿಕಲ್ ಏಜ್ ಗಿನ್ನ ಬಯಾಲಜಿಕಲ್ ಏಜ್ 2 ರಿಂದ 3 ಪಟ್ಟು ಜಾಸ್ತಿ ಆಗಿದೆ ಅಂತ ನೀವು ಇಲ್ಲಿ ರಿಸರ್ಚ್ ಬಹಳಷ್ಟು ಹೇಳ್ತಿದೆ. ಅದನ್ನೆಲ್ಲ ಕಡೆ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಪೇಪರ್ಸ್ ಗಳು ಎಲ್ಲ ಕಡೆ ಸುದ್ದಿ ಆಗಿದೆ. ಏನಂದ್ರೆ ನಮಗೆ ಈಗ ಏನಿದೆ, ಏನ್ ಅಡಲ್ಟ್ಸ್ ಇದ್ದಾರೆ ಅವ್ರದ್ದು ಅವ್ರದ್ದು ವಯಸ್ಸೇನಿದೆ, ಡೇಟ್ ಆಫ್ ಬರ್ತ್ ಏಜ್ ಅದಕ್ಕಿಂತ 2 ರಿಂದ 3 ಪಟ್ಟು ಜಾಸ್ತಿ ಆಗಿದೆ ಅಂತ ರಿಪೋರ್ಟ್ ಪ್ರಕಾರ. ಹಾಗಾದ್ರೆ ಏನಾಗಿದೆ ನಮಗೆ ಅಂತ ನೋಡಿದ್ರೆ, ಈ ರಿವರ್ಸ್ ಏಜ್ ಏನು ಅಂದ್ರೆ, ಆ ನೀವು ಜಸ್ಟ್ 55 ವರ್ಷ ಆಗಿರ್ಬೋದು, ಬಟ್ ನಿಮ್ ಲುಕ್ 25 ವರ್ಷ ಆತರ ಇರ್ಬೋದು ರಿವರ್ಸ್ ಏಜ್ ಮಾಡ್ಕೊಂಡ್ರೆ. ಓಕೆ, ಇವತ್ತು ಎಲ್ಲರೂ ಜನ ಫೋಕಸ್ ಮಾಡ್ತಾ ಇರೋದು ಯಂಗ್ ಆಗಿರ್ಬೇಕು, ನಮಗೆ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕು, ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕು. ಪ್ರತಿಯೊಬ್ಬರ ಆಸೆ ಇರುತ್ತೆ. ನಾವು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಪ್ರತಿಯೊಬ್ಬರಿಗೂ ಕಾಯಿಲೆ ಅನ್ನೋದು ಮತ್ತು ಸಾವು ಅನ್ನೋದು ಇದು ಖಚಿತ. ಹಾಗಾದ್ರೆ ಈಗ ಇದು ಏನಿದೆ ಪ್ರಪಂಚದಲ್ಲಿ ರಿವರ್ಸ್, ಒಬ್ಬ ವ್ಯಕ್ತಿ ಬಿಫೋರ್ ಅವ್ರು ಎಷ್ಟೇ ಲಾಂಗ್ ಡಿಸೀಸ್ ಮತ್ತೆ ಲಾಂಗ್ ಏಜ್ ಅನ್ನು ತಗೊಂಡಿದ್ರು, ಮತ್ತೆ ನಾವು ಮನಸ್ಸು ಮಾಡಿದ್ರೆ ರಿವರ್ಸ್ ಮಾಡ್ಕೋಬಹುದು, ಯಂಗ್ ಲೈಫ್ ಅನ್ನ ಮತ್ತೆ ಎಂಜಾಯ್ ಮಾಡಬಹುದು ಅನ್ನೋದು ಸಾರಾಂಶ. ಒಟ್ಟಾರೆ ರಿವರ್ಸ್ ಏಜ್ ನಾವು ಎಂಜಾಯ್ ಮಾಡ್ಬೇಕಂದ್ರೆ ಒಂದಿಷ್ಟು ಶ್ರಮ ಪಡ್ಬೇಕು. ಕಠಿಣ ಶ್ರಮಗಳು ಓವರ್ ನೈಟ್ ಆಗೋದಿಲ್ಲ ಇವೆಲ್ಲ. ಇದು ರಿವರ್ಸ್ ಏಜ್ ಮಾಡ್ಕೊಳಕ್ಕೆ ಅದರದೇ ಆದಂತ ವೇ ಇದೆ, ಅದರದೇ ಅಂತ ಸಿಸ್ಟಮ್ ಇದೆ. ಆ ರೂಟ್ ಅಲ್ಲೇ ನಾವು ಹೋಗ್ಬೇಕಾಗತ್ತೆ. ಸ್ನೇಹಿತರೆ, ಮತ್ತೆ ನಾವು ಹುಡುಗರಲ್ಲಿ ಹೆಂಗಿದ್ವು 20 ವರ್ಷ 30 ವರ್ಷದಲ್ಲಿ ಹೆಂಗೆ ನಾವು ಲೈಫ್ ಲೀಡ್ ಮಾಡ್ತಾ ಇದ್ವು, ಆ ತರ ಲೈಫ್ ಅನ್ನ ಮತ್ತೆ ನಾವು ಎಂಜಾಯ್ ಮಾಡುದು. ಇದರ ಜೊತೆಗೆ ಕಾಯಿಲೆ ರಹಿತ ಜೀವನವನ್ನು ಮಾಡಬಹುದು. ಕ್ನೋರಿಕಲ್ ಏಜ್ ಅಂತ ಉದಾಹರಣೆ, ಒಬ್ರದ್ದು 40 ವರ್ಷ ಆಗೈತಪ್ಪ ಅಂದ್ರೆ ಅವ್ರದ್ದು ಕ್ನೋರಿಕಲ್ ಏಜ್ 40 ವರ್ಷ. ಹಾಗಾದ್ರೆ ಅವರು ಕ್ನೋರಿಕಲ್ ಏಜ್ 40 ಆಗಿದ್ರೆ ಬಯಾಲಜಿಕಲ್ ಏಜ್ ಎಷ್ಟಾಗಿದೆ? 70 to 80 ಏಜ್ ಆಗಿದೆ. ನಿಮ್ಗೆ ಜಸ್ಟ್ ಸಿಂಪಲ್ ಇಂಡಿಯಾದಲ್ಲಿ ಬಹಳಷ್ಟು ಜನರು ಸರಾಸರಿ ಆಗಿದೆ ರಿವರ್ಸ್ ಏಜ್ ಅಲ್ಲಿ. ಕ್ನೋರಿಕಲ್ ಏಜ್ 40 ವರ್ಷನೇ, ನಾನಿನ್ನು ಅರ್ಧ ವಯಸ್ಸನ್ನು ಕಳೆದಿಲ್ಲಪ್ಪ, ನಾನು ಚೆನ್ನಾಗಿದ್ದೀನಿ ಅಂತ ಬಹಳ ಜನ ಅಂದ್ಕೊಂಡಿವಿ. ಬಟ್ ಎಷ್ಟು ಪರ್ಸೆಂಟೇಜ್ ನಾನು ಆರೋಗ್ಯವಾಗಿದ್ದೀನಿ ಅನ್ನೋದೇ ದೊಡ್ಡ ಸಬ್ಜೆಕ್ಟ್ ಇರುತ್ತೆ. ಹಾಗಾದ್ರೆ ಬಯಾಲಜಿಕಲ್ ಏಜ್ ಅನ್ನ ನಾವು ನೋಡೋದಾದ್ರೆ ಈ 70 to 80 ಆಗುತ್ತೆ. ಓಕೆ, ನಾನ್ ಮನಸ್ಸು ಮಾಡಿದ್ರೆ, ನೀವು ಮನಸ್ಸು ಮಾಡಿದ್ರೆ ಅಗೇನ್ ನಾವು ನನ್ನ ಕ್ನೋರಿಕಲ್ ಏಜ್ ಅನ್ನ ರಿವರ್ಸ್ ಮಾಡ್ಕೊಂಡ್ರೆ 20 to 30 ಏಜಿಗೆ ಬರ್ಬೋದು. 20 ರಿಂದ 30 ವರ್ಷಕ್ಕೆ ನಾವು ಬರ್ಬೋದು. ನಮ್ಮ ಬಯಾಲಜಿಕಲ್ ಏಜ್ ಅನ್ನ ವಾಪಸ್ ರಿಟರ್ನ್ ಮಾಡ್ಕೋಬಹುದು. ಜಸ್ಟ್ ಸಿಂಪಲ್ ಇಷ್ಟೇ ಕಾನ್ಸೆಪ್ಟ್. ಏನು, ನನಗೆ 40 ವರ್ಷ ಆಗಿದೆ. ಓಕೆ, ನಾನ್ ಬಯಾಲಜಿಕಲ್ ಏಜ್ 70 to 80 ಆಗಿದೆ. ಮತ್ತೆ ನಾನು ಒಂದಿಷ್ಟು ಸ್ಟ್ರಗಲ್ ಮಾಡಿದ್ರೆ ನಾನು ಅಗೇನ್ ಮತ್ತೆ ಯಂಗರ್ ಲೈಫ್ ಅನ್ನು ಎಂಜಾಯ್ ಮಾಡ್ಬೋದು 20 to 30. ಓಕೆ, ಇದು ಮೇನ್ ಕಾನ್ಸೆಪ್ಟ್. ಹಾಗಾದ್ರೆ ಇದು ಹೆಂಗೆ, ಇದೇ ದೊಡ್ಡ ಸಬ್ಜೆಕ್ಟ್. ಹಾಗಾದ್ರೆ ರಿವರ್ಸ್ ಏಜ್ ಆಗಕ್ಕೆ ಯಾಕಪ್ಪ ನಮ್ಮ ದೇಶದಲ್ಲಿ ಈ ಜಾಸ್ತಿ, ಜಗತ್ತಿನ ಬೇರೆ ದೇಶದಲ್ಲಿ ನೀವು ಡೆವಲಪ್ಡ್ ಕಂಟ್ರೀಸ್ ಅಲ್ಲಿ ಯಾವುದೇ ಕಂಟ್ರೀಸ್ ಅಲ್ಲಿ ನೋಡಿರುವೆ, ಆ ದೇಶಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಇಷ್ಟೊಂದು ಸಮಸ್ಯೆ ಇಲ್ಲ. ಅಲ್ಲಿ ಯಂಗರ್ ಲೈಫ್ ಎಂಜಾಯ್ ಮಾಡ್ತಿರ್ತಾರೆ. ಅಲ್ಲಿ 80 ವರ್ಷದ ಅಮ್ಮ ಮತ್ತು 40 ವರ್ಷದ ಮಗಳು ವ್ಯತ್ಯಾಸನೇ ಗೊತ್ತಾಗಲ್ಲ. ಅಣ್ಣ ಅವರಿಬ್ರು ಅಮ್ಮ ಮಗಳು ಅನ್ನೋದ್ ತರ ಇರಲ್ಲ. ಅವರೆಲ್ಲರೂ ಸೇಮ್ ಏಜ್ ಈಕ್ವಲ್ ಇರ್ತಾರೆ. ಯಾಕೆ ಅವರು ಅಂತ ಹೇಳಿದ್ರೆ, ಬಟ್ ನಮ್ ದೇಶದಲ್ಲಿ ಜಾಸ್ತಿ ಯಾಕೆ ಅಂದ್ರೆ ನಮ್ಮಲ್ಲಿ ಐರಿಚ್ ಏನು ಆಕ್ಸಿಡೇಟಿವ್ ಸ್ಟ್ರೆಸ್ ಮತ್ತೆ ಸೆಲ್ಫ್ ಅಬ್ಸರ್ವೇಷನ್ ಕೆಪಾಸಿಟಿ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದೀವಿ. ನಮ್ಮ ಪೊಲ್ಯೂಷನ್, ಫುಡ್ ಅಂಡ್ ಮೆಡಿಸಿನ್ಸ್, ಸ್ಟ್ರೆಸ್, ಮಾಡರ್ನ್ ಲೈಫ್ ಸ್ಟೈಲ್ ಇಂದ ಸ್ಟ್ರೆಸ್ ಲೈಫ್ ಅನ್ನು ಎಂಜಾಯ್ ಮಾಡ್ತಿರೋದು. ಸೊ ಜೊತೆಗೆ ಜೆನೆಟಿಕ್ ಪ್ರಾಬ್ಲಮ್ ನಮ್ ದೇಶದಲ್ಲಿ 6 ತಲೆಮಾರಿಂದ ಜೆನೆಟಿಕ್ ಬರ್ತಾ ಇದೆ. ಅವು ಸಾವಿರಾರು ಜೆನೆಟಿಕ್ ಪ್ರಾಬ್ಲಮ್ಸ್ ಇದೆ. ಇದಕ್ಕೆ ಅಡ್ವಾನ್ಸ್ ನಾವು ಚೆಕ್ ಮಾಡಿಸ್ಕೊಂಡಿರಲ್ಲ. ಸೊ ಹೀಗೆ ತುಂಬಾನೇ ದೊಡ್ಡ ಸಮಸ್ಯೆ ಇರೋದ್ರಿಂದ ನಮಗೆ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಕಳ್ಕೊಂಡ್ಬಿಟ್ಟಿದೆ ನಮ್ಮ ಫುಡ್ ಲೈಫ್ ಸ್ಟೈಲ್ ಇಂದ. ಸೊ ಈ ಕಾರಣಕ್ಕೋಸ್ಕರ ನಮ್ದು ಏಜ್ ಏನಾಗಿದೆ, ನಮಗೆ ದೀರ್ಘಾಯಸ್ಸು ಪಡ್ಕೊಳೋದು ಕಷ್ಟ ಆಗ್ತಾ ಇದೆ. ನಮ್ ತಾತ ಅವರು ಮುತ್ತಾತ ಅವರೆಲ್ಲ ಹೇಗಿದ್ರು ಅಂದ್ರೆ, ಅವ್ರಿಗೆ ಆಸ್ಪತ್ರೆಗಳು ಜಾಸ್ತಿ ಇರ್ಲಿಲ್ಲ, ಡಾಕ್ಟರ್ಸು ಜಾಸ್ತಿ ಇರ್ಲಿಲ್ಲ. ಬಟ್ ಸಾವು ಅವ್ರದ್ದು 100 ವರ್ಷ 120 ವರ್ಷ
ಆದ್ರೆ ಇವತ್ತು ನಮ್ಗೆ ಎಲ್ಲ ಇದೆ, ಆದ್ರೂನು 65 ವರ್ಷ ಗಂಡಸರಿಗೆ, ಹೆಣ್ಮಕ್ಳಾಗಿದ್ರೆ 67 ವರ್ಷ WHO ಕೊಟ್ಟಿರೋದು ಇಂಡಿಯನ್ಸ್ ಬದುಕಲಿಕ್ಕೆ ಅವಕಾಶ ಇರೋದು ಎಷ್ಟು ನಮ್ಮ ಸಿಸ್ಟಮ್ ಪ್ರಕಾರ 65 ಅಷ್ಟೇ ಮೇಲ್ಗೆ. ಹಾಗಾದ್ರೆ ಇಲ್ಲೊಂದು ಪ್ರಾಡಕ್ಟ್ ಸದ್ದು ಮಾಡ್ತಾ ಇರೋದು ವಿನ್ ಬೆರಿ ಅಂತ. ಇದರ ಹೆಸರು ಮಾತ್ರ ವಿನ್ ಬೆರಿ ಅಂತ ಹೆಸರು ಅಷ್ಟೇ. ಇದು ಹಂಗಂತ ಓನ್ಲಿ ಬೆರಿ ಜ್ಯೂಸ್ ಅಲ್ಲ ಇದು. ಇದರಲ್ಲಿ ತುಂಬಾನೇ ಹರ್ಬ್ಸ್ ಎಕ್ಸ್ಟ್ರಾಕ್ಟ್ ಮತ್ತು ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಇಂದ ಇದು ಪ್ರಿಪರೇಷನ್ ಆಗಿದೆ. ಒಂದು ಫಾರ್ಮಲ್ಲ. ಇದರಲ್ಲಿ ನೋನಿಯಿಂದ ಹಿಡಿದು ಮೊರಿಂಗಾ ಅಂತ ಹಿಡಿದು ಆಲ್ ಸಿ ಬಕ್ತರ್ನಿಂದ ಹಿಡಿದು ಆಲ್ ಬೆರೀಸ್ ಇಂದ ಹಿಡಿದು ಸೊ ಡ್ರಾಗನ್ ಫ್ರೂಟ್ಸ್ ಇಂದ ಹಿಡಿದು ಎಲ್ಲ ಸಫೇದ್ ಮುಸ್ಲಿ ಇಂದ ಹಿಡಿದು ಸೊ ಗ್ರೀನ್ ಟೀ ಇಂದ ಹಿಡಿದು ಪ್ರತಿಯೊಂದು ಎಕ್ಸ್ಟ್ರಾಕ್ಟ್ ಗಳಿಂದ ಇದೊಂದು ಫಾರ್ಮುಲಾ ರೆಡಿ ಆಗಿದೆ. ಇದರ ಹೆಸರು ವಿನ್ ಬೆರಿ ಅಂತ. ಹಾಗಾದ್ರೆ ಈ ರಿವರ್ಸ್ ಏಜ್ ಅನ್ನ ನಾವು ಮಾಡ್ಕೊಳ್ಲಿಕ್ಕೆ ಹೆಂಗೆ ಮೆಡಿಕಲ್ ಸಿಸ್ಟಮ್ ಪ್ರಕಾರ ಹ್ಯೂಮನ್ ಬಾಡಿ ಆಗಿದೆ ಅಂದ್ರೆ, ಓಕೆ, ನನ್ನ ಲಂಗ್ಸ್ ಅಂಡ್ ಲಿವರ್, ನನ್ನ ಲಂಗ್ಸ್ ಮತ್ತು ನರ್ವ್ ಸಿಸ್ಟಮ್ಸ್, ಇವು ನರ್ವ್ ಸಿಸ್ಟಮ್ಸ್ ಮತ್ತು ಲಂಗ್ಸ್ ಒಂದ್ಸರಿ ಡ್ಯಾಮೇಜ್ ಆದ್ರೆ ಮತ್ತೆ ರೀಬಿಲ್ಡ್ ಆಗ್ಲಿಕ್ಕೆ ನಮಗೆ ಕನಿಷ್ಠ 1 ವರ್ಷ ಟೈಮ್ ಬೇಕು. ಹಾಗಾದ್ರೆ ಬಾಡಿಯಲ್ಲಿ ಟೋಟಲಿ ಇರೋ ವೆರಿ ಇಂಪಾರ್ಟೆಂಟ್ 68 ಆರ್ಗನ್ಸ್ ಅಲ್ಲಿ 5 ಆರ್ಗನ್ಸ್ ಟೂ ಡೇಂಜರ್, ಅಂದ್ರೆ ಬೇಗ ವಯಸ್ಸಾಗಿರ್ತವೆ ಅಂತ ಹೇಳುತ್ತೆ ಮೆಡಿಕಲ್ ಸೈನ್ಸ್. ಅವು ಮೇನ್ ಇಂಪಾರ್ಟೆಂಟ್ ಬ್ರೈನ್ ಆಗ್ಬೋದು, ಹಾರ್ಟ್ ಆಗ್ಬೋದು, ಲಿವರ್ ಆಗ್ಬೋದು, ಲಂಗ್ಸ್ ಆಗ್ಬೋದು, ಸೊ ಕಿಡ್ನಿ ಆಗ್ಬೋದು. ಈ 5 ಅಂದ್ರೆ ಇಂಡಿಯಾದಲ್ಲಿ ಹೈಯೆಸ್ಟ್ ಸಾವು ಸಂಭವಿಸ್ತಿರೋದು ಇವ್ರ ಮೇಲೆ. ಹಾಗಾದ್ರೆ ಇವಕ್ ಜಾಸ್ತಿ ಬೇಗ ವಯಸ್ಸಾಗ್ತಾ ಇದೆ ಅಂತ. ನನ್ನ ಬಾಡಿಗೆ ವಯಸ್ ಆಗ್ತಾ ಇದೆ ಅಂದ್ರೆ ನನ್ನ 5 ಆರ್ಗನ್ಸ್ಗೂ ಬೇಗ ವಯಸ್ಸಾಗ್ತಾ ಇದೆ ಅಂತ. ಅಂದ್ರೆ ಈಗಾಗೇನೆ ಟಾಪ್ 5 ಅಲ್ಲಿ ಅವೇ ಸಾವು ಸಂಖ್ಯೆ ಇಂಡಿಯಾದಲ್ಲಿ ಏನಾಗ್ತಾ ಇದೆ, ಅವರಿಂದಲೇ ಬರ್ತಾ ಇದೆ ಅಂತ. ಹಾಗಾದ್ರೆ ಇಲ್ಲಿ ಒಂದಿಷ್ಟು ಏನು ಅಂದ್ರೆ ರಿವರ್ಸ್ ಏಜ್ ಆಗ್ಲಿಕ್ಕೆ 3 ಇಂದ 6 ತಿಂಗಳು ಬೇಕಾಗತ್ತೆ. ಬಟ್ ಈ 2 ಮೇನ್ ಆರ್ಗನ್ಸ್ಗಳು ರೀಬಿಲ್ಡ್ ಆಗ್ಲಿಕ್ಕೆ ಮತ್ತೆ ಅವು 365 ಡೇಸ್ ಬೇಕಾಗತ್ತೆ. ಸ್ನೇಹಿತರೆ, ಹಾಗಾದ್ರೆ ಈ ನಾವು ರಿವರ್ಸ್ ಏಜ್ ಯಂಗರ್ ಲೈಫ್ ಅನ್ನ ಎಂಜಾಯ್ ಮಾಡಕ್ಕೆ ಸೊ ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಏನಿದೆ ಇದು ಹೆಲ್ತ್ ಪ್ಯಾಕೇಜ್, ಟೋಟಲಿ ಒಂದೇ ಪ್ಯಾಕೇಜ್, ಒಂದೇ ಪ್ರಾಡಕ್ಟ್, ಒಂದೇ ಸಿಸ್ಟಮು, ಎಲ್ಲಾ ದೀರ್ಘಾವಧಿ ಕಾಯಿಲೆಗಳ ಮೇಲೆ ಕೆಲಸ ಮಾಡತ್ತೆ, ದೀರ್ಘಾವಧಿ ಕಾಯಿಲೆಗಳನ್ನ ಡೀಲ್ ಮಾಡತ್ತೆ. ಹಾಗಾದ್ರೆ ಇದು ಹೆಂಗೆ ಪಾಸಿಬಿಲಿಟಿ? ತುಂಬಾ ಜನರಿಗೆ ಒಂದು ಅಂದ್ರೆ ನಮಗೆ ಕಿಡ್ನಿಗೆ ಸಪರೇಟ್ ಇದೆ, ಹಾರ್ಟ್ಗೆ ಸಪರೇಟ್ ಇದೆ, ಶುಗರ್ಗೆ ಸಪರೇಟ್ ಇದೆ, ಎಲ್ಲದಕ್ಕೂ ಸಪರೇಟ್ ಇದೆ. ಬಟ್ ಒಂದು ಪ್ರಾಡಕ್ಟ್ ಎಲ್ಲಾ ಕಾಯಿಲೆಗಳಿಗೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ತುಂಬಾ ಜನರಿಗೆ ಒಂದು ಕ್ವಶನ್ಸ್. ಸ್ನೇಹಿತರೆ, ಇದು ರೀಬಿಲ್ಡ್ ಪ್ರಾಡಕ್ಟ್ ಅಂದ್ರೆ ನಮ್ಮ ದೇಹದಲ್ಲಿ ಏನು ರೀಕ್ಲೈಮ್ ಮಾಡತ್ತೆ. ಅಂದ್ರೆ ನಮ್ ಕ್ಲೈಮ್ ನಾವು ರೀಬಿಲ್ಡ್ ಮಾಡ್ಕೊಂಡ್ರೆ ನಮ್ಮ ಆರೋಗ್ಯ ಏನಾಗುತ್ತೆ, ಮತ್ತೆ ರೀಬಿಲ್ಡ್ ಆಗುತ್ತೆ. ಸೊ ಇದೇನಾಗುತ್ತೆ, ಇದು ವರ್ಕ್ ಅಟ್ ಸೆಲ್ಯುಲರ್ ಲೆವೆಲ್, ಜೀವಕೋಶಗಳ ಹಂತಗಳಲ್ಲಿ ಕೆಲಸ ಮಾಡುತ್ತೆ. ಎಕ್ಸಾಂಪಲ್, ಒಬ್ಬ ಗಂಡಸರಿಗೆ 36 ಟ್ರಿಲಿಯನ್ ಸೆಲ್ಸ್ ಇರುತ್ತೆ ಟೋಟಲಿ ಹ್ಯೂಮನ್ ಬಾಡಿ. ಹೆಣ್ಮಕ್ಳಾಗಿದ್ರೆ ಓಕೆ ಟೋಟಲಿ 28 ಟ್ರಿಲಿಯನ್ಸ್, ಅದ್ರ ಮಕ್ಕಳಾಗಿದ್ರೆ 17 ಟ್ರಿಲಿಯನ್ಸ್. ನಮಗೆ ಏನಾಗಿದೆ, ಈಗ ಒಂದ್ ಬಿಲ್ಡಿಂಗ್ ಕಟ್ಟಿರ್ತೀವಿ, ಅದಕ್ಕೆ ಕಬ್ಬಿಣ, ಇಟ್ಟಿಗೆ, ಸಿಮೆಂಟ್ ಇಂದ ಕಟ್ಟಿರ್ತಾರೆ. ಬಟ್ ದೇವರು ಮನುಷ್ಯನ ಬಾಡಿನ ಯಾವ್ರಿಂದ ರೂಪಿಸಿದಾನೆ ಅಂದ್ರೆ ಜೀವಕಣಗಳು, ಜೀವಕೋಶಗಳು ಅಂತ ಕರಿತೀವಿ. ಹಾಗಾದ್ರೆ ಜೀವಕೋಶಗಳು ಇಸ್ ನಮ್ಮ ದೇಹಕ್ಕೆ ಫೌಂಡೇಶನ್. ಆದ್ರೆ ಯಾಕೆ ನಮಗೆ ಹಂಗಾರೆ ಬೇಗ ಏಜ್ ಆಗ್ತಾ ಇದೆ, ಬಯಾಲಜಿಕಲ್ ಏಜ್ ಯಾಕೆ ನಮ್ಗೆ ಇಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಸಮಸ್ಯೆ ಬಂದಿರೋದು ಎಲ್ಲಿ? ಫ್ರೀ ರೆಡಿಕಲ್ ಸೆಲ್ಸ್ ಅಲ್ಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ಏನು 36 ಟ್ರಿಲಿಯನ್ ಸೆಲ್ಸ್ ಇದೆ ಇಸ್ ಗುಡ್ ಸೆಲ್ಸ್. ಅದರಲ್ಲಿ ಏಜ್ ಆದಂಗೆ 30 to 40 ಏಜ್ ಆಯ್ತು ಅಂದ್ರೆ ಜೀವಕೋಶಗಳು ನಿಷ್ಕ್ರಿಯ ಆಗೋದು, ಸಿಕ್ ಆಗೋದು ಅಥವಾ ಸಾವಾಗಂತದ್ದು, ಜೀವಕೋಶಗಳು ಸೆಲ್ಸ್ ಡ್ಯಾಮೇಜ್ ಆಗಂತ ಸಂಖ್ಯೆ ಬೇಗ ಆಗ್ತಾ ಇದೆ ಅಂತ. 30 to 40 ಕ್ರಾಸ್ ಅಂತಂದ್ರೆ ತುಂಬಾ ಫಾಸ್ಟ್ ಆಗಿ ಇವು ಈ ಗುಡ್ ಸೆಲ್ಸ್ ಅಂದ್ರೆ ಜೀವಕೋಶಗಳು ಮತ್ತೆ ಫ್ರೀ ರೆಡಿಕಲ್ ಸೆಲ್ಸ್ ಆಗ್ತವೆ. ಈ ಫ್ರೀ ರೆಡಿಕಲ್ ಸೆಲ್ಸ್ ತುಂಬಾನೇ ಸಂಖ್ಯೆ ಜಾಸ್ತಿ ಆದಾಗ ಇನ್ನೊಂದಿಷ್ಟು ಡ್ಯಾಮೇಜ್ ಆಗಿರ್ತವೆ. ಈಗ ಉದಾಹರಣೆ 36 ಟ್ರಿಲಿಯನ್ ಸೆಲ್ಸ್ ಇದೆ ಅಂದ್ರೆ ಅದರಲ್ಲಿ ಒಂದು 26 ಟ್ರಿಲಿಯನ್ಸ್ ಅವು ಫ್ರೀ ರ್ಯಾಡಿಕಲ್ಸ್, ಇನ್ನೊಂದಿಷ್ಟು 5 ಟ್ರಿಲಿಯನ್ಸ್ ಓಕೆ ನಮಗೆ ಡ್ಯಾಮೇಜ್ ಆಗಿರ್ತವೆ ಅಂತ. ಈಗ ನಿಮಗೆ ಬಹಳಷ್ಟು ನಾವು ಸರ್ ನನಗೆ 60 ವರ್ಷ ಆಗಿದೆ, 70 ವರ್ಷ ಆಗಿದೆ, ಸೊ ನಾವು ಚೆನ್ನಾಗಿದ್ದೀವಿ, ನನಗೇನು ತೊಂದರೆ ಇಲ್ಲ ಅಂತ ತುಂಬಾ ಜನ ಅಂದ್ಕೊಂತೀವಿ. ಬಟ್ ಎಷ್ಟು ಪರ್ಸೆಂಟೇಜ್ ನಾನ್ ಚೆನ್ನಾಗಿದ್ದೀನಿ? ಹಾಗಾದ್ರೆ ನಾವು ಒಂದಿಷ್ಟು ಎಲ್ಲ ಹೆಲ್ತ್ ರಿಪೋರ್ಟ್ ನ ಚೆಕ್ಅಪ್ ಮಾಡಿ ಇಟ್ಕೊಂಡ್ರೆ ನಾವ್ ಎಷ್ಟು ಪರ್ಸೆಂಟೇಜ್ ಚೆನ್ನಾಗಿದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಬಟ್ ನಮಗೆ ಏನಾಗುತ್ತೆ, ನನಗೆ ಕಾಯಿಲೆ ಬಂದ ಮೇಲೆ ನಮ್ಮಲ್ಲಿ ಹೆಲ್ತ್ ಅವೇರ್ನೆಸ್ ತುಂಬಾ ಕಷ್ಟ ಇಂಡಿಯಾದಲ್ಲಿ. ಸೊ ಯಾಕಂದ್ರೆ ಹೆಲ್ತ್ ಅವೇರ್ನೆಸ್ ಇರೋದಿಲ್ಲ. ಬಟ್ ನಾವು ಕಾಯಿಲೆ ಬಂದ್ಮೇಲೆ
ನಮಗೆ ಕಾಯಿಲೆ ಅದಕ್ಕೆ ಮೆಡಿಸಿನ್ ಅಥವಾ ಡಾಕ್ಟರ್ ಅಷ್ಟೇ ಗೊತ್ತು. ಆದ್ರೆ ನಾವು ಮುಂಚೆಲೆ ನಾವು 40 ವರ್ಷ ಆಗೈತೆ ಅಂದ್ರೆ 40 ವರ್ಷ ಆಗೈತೆ ಅಂದ್ರೆ ನಾನು ಎಚ್ಚೆತ್ಕೊಂಡು ಹೆಲ್ತ್ ಅನ್ನ ಮೇಂಟೈನ್ ಮಾಡಿದ್ರೆ, ಹೆಲ್ತ್ ಅನ್ನ ಯಾರು ಮೇಂಟೈನ್ ಮಾಡ್ತಾರ ಅವ್ರು ಮಾತ್ರ ಲೈಫ್ ಲೀಡ್ ಮಾಡ್ಬೋದು, ಲೈಫ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ಸೊ ನಾನು ಕಾಯಿಲೆ ಬರೋವರೆಗೂ ಬಿಟ್ಕೊಂಡು ಲಾಸ್ಟ್ ಸ್ಟೇಜ್ ವರೆಗೂ ಬಿಟ್ಕೊಂಡು ಹೋದ್ರೆ ಡಾಕ್ಟರ್ಸ್ ಏನು ಮಾಡಕ್ಕಾಗೋದಿಲ್ಲ, ಈ ತರ ಇರುತ್ತೆ. ಬಟ್ ಇದು ಒಂದು ಪ್ರಾಡಕ್ಟ್ ಹೆಂಗೆ ಕೆಲಸ ಮಾಡುತ್ತೆ, ಉದಾಹರಣೆ ನಮ್ಮ ಬಾಡಿ ಸೆಲ್ಸ್ ಜೀವಕೋಶಗಳು ಏನು ಗುಡ್ ಫ್ರೀ ರ್ಯಾಡಿಕಲ್ ಸೆಲ್ಸ್ ಇದೆ, ಆ ಫ್ರೀ ರ್ಯಾಡಿಕಲ್ಸ್ ಅನ್ನು ಮತ್ತೆ ಹೆಲ್ತಿಯಾಗಿ ಕೊಡಿಸುತ್ತೆ ಇದರಲ್ಲಿರುವಂತ ಎಕ್ಸ್ಟ್ರಾಕ್ಟ್ಗಳು. ಈ ಫ್ರೀ ರ್ಯಾಡಿಕಲ್ ಸೆಲ್ಸ್ ಅನ್ನೋದು ಅದು ವರ್ಕ್ ನಿಷ್ಕ್ರಿಯಗೊಂಡಿರುತ್ತೆ, ಅಂದ್ರೆ ವರ್ಕ್ ಆಗಿರಲ್ಲ, ಇನ್ಆಕ್ಟಿವ್ ಆಗಿರುತ್ತೆ. ಅದಕ್ಕೆ ಮತ್ತೆ ಜೀವ ಕೊಟ್ಟು, ಅದಕ್ಕೆ ಹೆಲ್ತ್ ಫುಡ್ ಕೊಟ್ಟು ಮತ್ತೆ ಅದಕ್ಕೆ ರೀಬಿಲ್ಡ್ ಮಾಡಲಿ, ಅದರಿಂದ ನಮ್ಗೆ ಏನಾಗುತ್ತೆ, ಸೆಲ್ಸ್ ಹೆಲ್ತಿ ಆಗುತ್ತೆ. ಜೀವಕೋಶಗಳು ಯಾವಾಗ ಬಹಳ ಪ್ರಮಾಣದಲ್ಲಿ ಹೆಲ್ತಿ ಆಗ್ತಾವ, ಆಟೋಮೆಟಿಕಲಿ ನಮ್ಮ 11 ಟೈಪ್ ಆಫ್ ಆಲ್ ಸಿಸ್ಟಮ್, ಇಮ್ಯೂನ್ ಸಿಸ್ಟಮ್, ಮೆಟಬಾಲಿಕ್ ಸಿಸ್ಟಮ್, ಸರ್ಕ್ಯುಲೇಷನ್, ಡೈಜೆಷನ್, ರೆಸ್ಪಿರೇಟರಿ ಸಿಸ್ಟಮ್, ಆಲ್ ಸಿಸ್ಟಮ್ ಇಸ್ ಹೆಲ್ತಿ ಆಗ್ತವೆ. ಆಟೋಮೆಟಿಕಲಿ ನಮ್ಮ ಆರ್ಗನ್ಸ್ 68 ಇಂಪಾರ್ಟೆಂಟ್ ಏನು ಆರ್ಗನ್ಸ್ ಇದಾವೆ ಹೆಲ್ತಿ ಆಗ್ತವೆ. ಆಟೋಮೆಟಿಕಲಿ ಬಾಡಿ ಹೆಲ್ತಿ ಆಗುತ್ತೆ. ಇದು ಹ್ಯೂಮನ್ ಬಾಡಿ ಅನಾಟಮಿ ಇರೋದೇ ಈ ತರ. ಹಾಗಾದ್ರೆ ಇದು ವರ್ಕ್ ಮಾಡ್ತಿರೋದು ಜೀವಕೋಶಗಳ ಹಂತಗಳಲ್ಲಿ, ಅಂದ್ರೆ ಜೀವಕೋಶಗಳನ್ನ ಸಿಕ್ಕಾಗಿರೋದನ್ನ ರಿಪೇರಿ ಮಾಡುತ್ತೆ ಮತ್ತು ಹೆಲ್ತಿ ಸೆಲ್ಸ್ ಅನ್ನ ಹೆಲ್ತಿ ಆಗಿರ್ಲಿಕ್ಕೆ ಇಷ್ಟಪಡುತ್ತೆ. ಅನ್ಹೆಲ್ತಿ ಸೆಲ್ಸ್ ಅಥವಾ ಫ್ರೀ ರಾಡಿಕಲ್ ಸೆಲ್ಸ್ ಮತ್ತೆ ಬಿಕಮ್ ಹೆಲ್ತಿಯಾಗಿ ಕನ್ವರ್ಟ್ ಮಾಡುತ್ತೆ. ಇಸ್ ಸೈಂಟಿಫಿಕ್ ವೇ. ಸ್ನೇಹಿತರೆ, ಹಾಗಾದ್ರೆ ಇದರಲ್ಲಿರುವಂತದ್ದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ ಕಾರಣಗಳು ಅಂದ್ರೆ ತುಂಬಾ ಸ್ಟ್ರೆಸ್ ಮೇನ್. ಈ ನಿಮಗೆ ಎಕ್ಸಾಂಪಲ್ ಇವಾಗ ನಮ್ಗೆ ಕ್ಯಾನ್ಸರ್ ಬರುತ್ತೆ, ಇದ್ರಲ್ಲಿ ನಂಬರ್ 1 ಅಂದ್ರೆ ವಿನ್ಬೇರಿ ಎಕ್ಸ್ಟ್ರಾಕ್ಟ್ ಅನ್ನ ಬಳಕೆ ಮಾಡೋದ್ರಿಂದ ನಂಬರ್ 1 ಅಂದ್ರೆ ಪ್ರಿವೆಂಟ್ ಟು ಕ್ಯಾನ್ಸರ್, ಹಾರ್ಟ್ ಅಟ್ಯಾಕ್ ಅಂಡ್ ಸ್ಟ್ರೋಕ್ ಅಂತ. ನಾವು ಮುಂಜಾಗ್ರತೆಯಾಗಿ ಇದನ್ನ ಯೂಸ್ ಮಾಡಿದ್ರೆ ರಿಸ್ಕ್ ಅನ್ನ ಕಡಿಮೆ ಮಾಡುತ್ತೆ ಅಂತ. ಸೈಂಟಿಫಿಕ್ಲಿ ರಿಸ್ಕ್ ಅಂದ್ರೆ ನಮಗೆ ರಿಸ್ಕ್ ಆಗಿ ಯಾವ ರೀತಿ ಕನ್ವರ್ಟ್ ನಮಗೆ ಕಮ್ಮಿ ಮಾಡುತ್ತೆ ಅಂದ್ರೆ, ಉದಾಹರಣೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ. ಈ ಏನ್ ಆಕ್ಸಿಡೇಟಿವ್ ಸ್ಟ್ರೆಸ್ ಇದೆ ಇದೇನ್ ಮಾಡುತ್ತೆ, ನಮ್ಮ ದೇಹದ DNA ನ ಡ್ಯಾಮೇಜ್ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವಾಗ DNA ಡ್ಯಾಮೇಜ್ ಆಗುತ್ತೆ ಅವಾಗ ಕ್ಯಾನ್ಸರ್ ನಮಗೆ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಈ ವಿನ್ಬೆರಿ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಫ್ಲೇವನಾಯ್ಡ್ ಅಂತ ಒಂದು ಫ್ಲೇವನಾಯ್ಡ್ ಕಾಂಪೌಂಡ್ ಇದೆ. ಈ ಫ್ಲೇವನಾಯ್ಡ್ ಕಾಂಪೌಂಡ್ ಏನ್ ಮಾಡುತ್ತೆ ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ DNA ಡ್ಯಾಮೇಜ್ ಆಗೋದನ್ನ ತಡೆಯುತ್ತೆ. ಇದು ಪ್ರೊಟೆಕ್ಟ್ ಅವರ್ DNA. ಈ ಫ್ಲೇವನಾಯ್ಡ್ ಕಾಂಪೌಂಡ್ ಮತ್ತು ಫ್ಯಾಟಿ ಆಸಿಡ್ ಐ ರಿಚ್ ಇದೆ ಇದರಲ್ಲಿ. ಇದೇನ್ ಮಾಡುತ್ತೆ, ನಮಗೆ DNA ಡ್ಯಾಮೇಜ್ ಆಗೋದನ್ನ ತಪ್ಪಿಸುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ ನಮಗೆ DNA ಡ್ಯಾಮೇಜ್ ಆಗೋದು ಬರೋದಿಲ್ಲ, ಕ್ಯಾನ್ಸರ್ ನ ಪ್ರಿವೆಂಟ್ ಮಾಡುತ್ತೆ. ಇನ್ನೊಂದು ರೀಸೆಂಟ್ಲಿ ರಿಸರ್ಚ್ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತೆ ಅಂದ್ರೆ, ವಿಟಮಿನ್ ಕೆ ಕಾಂಪೌಂಡ್, ವಿಟಮಿನ್ ಕೆ ನಮಗೆ ಜಾಸ್ತಿ ಇತ್ತು ಅಂದ್ರೆ ಅದರಲ್ಲಿ ನಮಗೆ ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡೋಷ್ಟು ಗುಣ ಇದೆ ಅಂತ ರೀಸೆಂಟ್ಲಿ ರಿಸರ್ಚ್ ಅಲ್ಲಿ ಹೇಳೋದು. ಹಾಗಾಗಿ ಇದರಲ್ಲಿ ಹೈ ರಿಚ್ ವಿಟಮಿನ್ ಕೆ ಕಾಂಪೌಂಡ್ ಇದೆ, ಜೊತೆಗೆ ಫ್ಲೇವನಾಯ್ಡ್ ಕಾಂಪೌಂಡ್ ಇರೋದ್ರಿಂದ ನಮಗೆ ಪ್ರಿವೆಂಟ್ ಮಾಡುತ್ತೆ ಕ್ಯಾನ್ಸರ್ ಅನ್ನ. ಜೊತೆಗೆ ನಮಗೆ ಹಾರ್ಟ್ ಸೇವರ್ ಹೌದು. ಇದರಲ್ಲಿ ಒಮೆಗಾ 3, 6 ಅಂಡ್ 7 ಅಂಡ್ 9 ವೆರಿ ರೇರ್ ಕಾಂಪೌಂಡ್ ಇನ್ ವೆರಿ ರೇರ್ ಇನ್ ದ ವರ್ಲ್ಡ್. ಒಮೆಗಾ 7 ದಿಸ್ ಮೋಸ್ಟ್ ವೆರಿ ಸೆನ್ಸಿಟಬಲ್ ಕಾಂಪೌಂಡ್. ಅಂಡ್ ಒಮೆಗಾ 7, ಒಮೆಗಾ 3 ನೀವು ಫಿಶ್ ಅಲ್ಲಿ ನೋಡಿರ್ಬೋದು, ಬೇಕಾದಷ್ಟು ಫಾರಿನ್ ಕಂಪನಿಗಳಲ್ಲೆಲ್ಲ ಫಿಶ್ ಆಡಲು ಒಮೆಗಾ 3 ಇದು ಇದರಲ್ಲಿ ಯಾವುದೂ ಇಲ್ಲ. ನ್ಯಾಚುರಲಿ ಒಮೆಗಾ 3 ಈ ನಮ್ಮ ಈ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅಲ್ಲಿ ಸಿಗುವಂತದ್ದೇ ಇದರಲ್ಲಿ ಆಡ್ ಆಗಿರೋದು. ಇದರಲ್ಲಿ ಯಾವ್ದು ಕೆಮಿಕಲ್ಸ್ ಇಲ್ಲ, ಓನ್ಲಿ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್, ನರ್ವ್ಸ್ ಎಕ್ಸ್ಟ್ರಾಕ್ಟ್. ಇದು ಒಮೆಗಾ 3 ಜಾಸ್ತಿ ಕಾಂಪೌಂಡ್ ಇದೆ. ಒಮೆಗಾ 3 ಅಂಡ್ ಒಮೆಗಾ 7 ಇರೋದ್ರಿಂದ ಹಾರ್ಟ್ ಸೇವರ್ ಇದು. ಸೊ ಇದರ ಜೊತೆಗೆ ಒಮೆಗಾ 9 ಇದೆ, ಇದರಲ್ಲಿ ಒಮೆಗಾ 3 ಇದೆ ಅಂಡ್ 7 ಇದೆ. ಸೊ ಮೋಸ್ಟ್ ಅಪಾನ್ ಇಂಪಾರ್ಟೆಂಟ್, ಇದು ಬ್ರೈನ್ ಸೆಲ್ಸ್ ಅನ್ನ ರೀಬಿಲ್ಡ್ ಮಾಡುತ್ತೆ. ಸ್ನೇಹಿತರೆ, ಇದಷ್ಟೇ ಅಲ್ಲ, ಇದರಲ್ಲಿ ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ. ನಮಗೆ ನಮ್ಮ ತಾತ ಮುತ್ತಾತರಿಗೆ ಏನಾಗೋದು, ಸ್ವಯಂಕೃತವಾಗಿ ಆರೋಗ್ಯನ ರಿಪೇರಿ ಮಾಡಿಸ್ಕೊಳ್ಳುವಂತ ವ್ಯವಸ್ಥೆ ಇತ್ತು. ಬಟ್ ಇವತ್ತಿನ ನಮ್ಮ ಫುಡ್ಗಳಲ್ಲೆಲ್ಲ ಹಾಳಾಗೋಗಿದೆ. ಸೆಲ್ಫ್ ಫೀಲಿಂಗ್ ಕೆಪಾಸಿಟಿ ಇಲ್ಲ. ಇವು ಜ್ವರ ಬಂದ್ರೆ ಆಟೋಮೆಟಿಕಲಿ ಹುಷಾರ್ ಮನೆ ಕೊಂಡ್ರೆ ಸರಿಯಾಗೋದು ಹಿಂದಿ ಕಾಲದಲ್ಲಿ. ಬಟ್ ಈಗ ಹಂಗಿಲ್ಲ. ಅಥವಾ ಯಾವ್ದೋ ಒಂದು ಗಾಯ ಆದ್ರೆ ರೆಸ್ಟ್ ತಗೊಂಡವರು ಆಟೋಮೆಟಿಕ್ ಸರಿಯಾಗೋದು. ಯಾಕಂದ್ರೆ ಈಗ ಆ ಪವರ್ ಇಲ್ಲ ಎಲ್ಲರಿಗೂ. ಯಾಕಂದ್ರೆ ಇವತ್ತಿನ ಫುಡ್ ಆಗಿದೆ, ಪೊಲ್ಯೂಷನ್ ಆಗಿದೆ, ನಮ್ಮ ವಾಟರ್ನು ಆಗಿದೆ. ಸ್ನೇಹಿತರೆ, ಇದ್ರ ಜೊತೆಗೆ ಇದರಲ್ಲಿ ಹೈ ರಿಚ್ ಆಸಿಡ್ ಇದೆ, ನ್ಯಾಚುರಲ್ ಆಸಿಡ್ ಮತ್ತು ನ್ಯಾಚುರಲ್ ಆಲ್ಕಲೈನ್ ಆಸಿಡ್ಸ್ಗಳು, ಫ್ಯಾಟಿ ಆಸಿಡ್ಗಳು ಮತ್ತು ಹೈ ರಿಚ್ ವಿಟಮಿನ್ಸ್, ಫೈಬರ್, ಮ್ಯಾಗ್ನೀಸಿಯಂ ಹೈ ರಿಚ್ ಇದೆ. ಇದರಲ್ಲಿ ನೀವು ಭೂಮಿ ಮೇಲೆ ಸಿಗುವಂತ ಯಾವುದೇ ಆಯುರ್ವೇದಿಕ್
ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅಥವಾ ತರಕಾರಿಗಳಲ್ಲಿ ಸಿಗದಂತದ್ದು ಹೈ ರಿಚ್ ಇದರಲ್ಲಿ ಆಸಿಡ್ಗಳಿದೆ. ಮಾಲಿಕ್ ಆಸಿಡ್ ಇರ್ಬೋದು, ಸಿಟ್ರಿಕ್ ಆಸಿಡ್ ಇರ್ಬೋದು, ಗ್ಯೂನಿಕ್ ಆಸಿಡ್ ಇರ್ಬೋದು, ಪ್ಯಾಟಮಿಕ್ ಆಸಿಡ್ ಇರ್ಬೋದು, ಲಿಮಿಟೆಡ್ ಆಸಿಡ್ ಇರ್ಬೋದು, ಫ್ಯಾಟಿ ಆಸಿಡ್ಗಳು ಇರ್ಬೋದು, ಹೈ ರಿಚ್ ಇದಾವೆ. ಸೊ ಇದ್ರ ಜೊತೆಗೆ ನಮಗೆ ಬಾಡಿಗೆ ಬೇಕಂತ ವಿಟಮಿನ್ ಐ ರಿಚ್ ಕೆ ಇದೆ, ಬಿ ಇದೆ, B1 ಇದೆ, B12 ಇದೆ, B3 ಇದೆ, B5 ಇದೆ, ಅಂಡ್ B6 ಇದೆ, B7 ಇದೆ, B9 ಇದೆ, ಜೊತೆಗೆ ಐ ರಿಚ್ ಅಂಡ್ B12 ಇದೆ. ಸೊ ಜೊತೆಗೆ CDEF. ಸೊ ನಮ್ಮ ದೇಹಕ್ಕೆ ಬೇಕಾದಂತ ಆಲ್ ವಿಟಮಿನ್ಸ್ ಸಮೇತ ಇದೆ. ಸೊ ಇದ್ರ ಜೊತೆಗೆ ಇದರಿಂದ ನಮಗೆ ಕ್ಯಾಲೋರಿ ಫುಡ್ ಬೇಕು. ಈಗ ನಮ್ಮ ತಾತ ಅವರೆಲ್ಲ ಕ್ಯಾಲೋರಿ ಫುಡ್ ಅನ್ನು ಅಂದ್ರೆ ದೇಹಕ್ಕೆ ನ್ಯಾಚುರಲ್ ಫುಡ್ ಸಿಗ್ತಾ ಇತ್ತು. ಈಗ ನಮಗೆ ಬಾಡಿ ಏನಾಗ್ತಾ ಇದೆ ಅಂದ್ರೆ ಕ್ಯಾಲೋರಿ ಬೇಕು ಮನುಷ್ಯನಿಗೆ. ಉದಾಹರಣೆಗೆ ನಮಗೆ ಕ್ಯಾಲೋರಿ ಅಂದ್ರೆ ಈಗ ನಮಗೆ ಸೊ ಗಂಡಸರಿಗೆ ನಮಗೆ ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ನಮಗೆ 2000ದಿಂದ 3000 ಕ್ಯಾಲರಿ ಬೇಕಾಗತ್ತೆ ದಿನ. ಹೆಣ್ಮಕ್ಳಾದ್ರೆ 1600ರಿಂದ 2400 ಕ್ಯಾಲರಿ ಬೇಕು. ಈಗ ನಮಗೆ ಏನಾಗುತ್ತೆ, ಎಕ್ಸಾಂಪಲ್ ನಮಗೆ ಕ್ಯಾಲೋರಿ ಅಂದ ತಕ್ಷಣ ಈಗ ನಾವು ಒಂದು ಕಪ್ ಬಟ್ಲು ರೈಸ್ ಅಲ್ಲಿ 500 ಕ್ಯಾಲರಿ ಇರುತ್ತೆ, ಅಥವಾ ಒಂದು ಜಾಮೂನ್ ಅಲ್ಲಿ 500 ಕ್ಯಾಲರಿ ಇರುತ್ತೆ. ಸೊ ಕ್ಯಾಲೋರಿಯಲ್ಲಿ 2 ತರ ಬರುತ್ತೆ, ಗುಡ್ ಕ್ಯಾಲೋರಿ ಮತ್ತು ಬ್ಯಾಡ್ ಕ್ಯಾಲೋರಿ ಅಂತ. ಅಂದ್ರೆ ದೇಹಕ್ಕೆ ಬೇಕಾದ್ದು, ಜೀವಕೋಶಗಳಿಗೆ ಬೇಕಾದ್ದು ಗುಡ್ ಕ್ಯಾಲೋರಿ. ಸೊ ಹಾಗಾಗಿ ದೇಹಕ್ಕೆ ಬೇಕಂತ ನ್ಯಾಚುರಲ್ ಕ್ಯಾಲೋರಿನ ಇದ್ರಲ್ಲಿ ಸಿಗೋದ್ರಿಂದ ನಮಗೆ ಗುಡ್ ಕ್ಯಾಲೋರಿ ಸಿಗತ್ತೆ. ಇದ್ರ ಜೊತೆಗೆ ನಮಗೆ ಈ ಪ್ರಾಡಕ್ಟ್ ಅನ್ನ ಇಲ್ಲಿರುವಂತ ಎಕ್ಸ್ಟ್ರಾಕ್ಟ್ ಅನ್ನ ನಾವು ಬಳಕೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿ ವೆರಿ ಸ್ಟ್ರಾಂಗ್ ಆಗಿರುತ್ತೆ. ಈಗ ನಮ್ಮ ಮನೆಗೆ ಒಂದು ಟಿವಿ ಇಟ್ಟಿದ್ವಿ, ಆ ಟಿವಿ ಕೆಳಗೆ ಒಂದು ಸ್ಟೆಪ್ಲೈಸರ್ ಇರುತ್ತೆ. ಅದೇನಕ್ಕೆಪ್ಪ ಅಂದ್ರೆ ನಾವು ಕರೆಂಟ್ ಪವರ್ ವೇರಿಯೇಷನ್ ಆದ್ರೆ ಟಿವಿ ಟ್ಯೂಬ್ ಹಾಳಾಗ್ಬಿಡತ್ತೆ ಅನ್ನೋದು ನಮ್ಮ ವಿಚಾರ. ಸ್ನೇಹಿತರೆ, ಹಾಗೇನೆ ದೇವರು ನಮಗೊಂದು ಸೃಷ್ಟಿಯಲ್ಲಿ ಒಂದು ಸಿಸ್ಟಮ್ ಇಟ್ಟಿದ್ದಾನೆ, ಅದು ಇಮ್ಯುನಿಟಿ ಅಂತ. ಇಮ್ಯೂನ್ ಸಿಸ್ಟಮ್ ನಮಗೆ ದೇಹದಲ್ಲಿ ಸ್ಟ್ರಾಂಗ್ ಇದ್ದಾಗ ವೈರಲ್ ಇನ್ಫೆಕ್ಷನ್ಸ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಯಾವುದೇ ನಮಗೆ ಹೋದ್ರು ಸೌಂಡ್ ಏನು ನಮಗೆ ತೊಂದರೆ ಮಾಡೋದಿಲ್ಲ. ಯಾಕಂದ್ರೆ ಸೊ ಇಮ್ಯುನಿಟಿ ಸ್ಟ್ರಾಂಗ್ ಇರಬೇಕು. ಬಹಳ ಜನರಿಗೆ ಏನಾಗಿದೆ ಇವತ್ತಿನ ಫುಡ್ ಲೈಫ್ ಸ್ಟೈಲ್ ಅಲ್ಲಿ ವೀಕ್ ಇಮ್ಯುನಿಟಿ ಅಂದ್ರೆ ಲೋ ಲೆವೆಲ್ ಇಮ್ಯುನಿಟಿ ಇರುತ್ತೆ ಬಹಳ ಜನಕ್ಕೆ. ಸೊ ಹಾಗಾಗಿ ಇದು ಲೋ ಇರ್ಬೋದು, ಅವ್ರಿಗೆ ಮಿಡ್ಲ್ ಇರ್ಬೋದು. ಕರೆಕ್ಟ್ ಆಗಿ ಇದನ್ನ ಬಳಕೆ ಮಾಡಿದ್ರೆ ವಿತ್ ಇನ್ ಮಂತ್ ಅಲ್ಲಿ ಸ್ಟ್ರಾಂಗ್ ಇಮ್ಯುನಿಟಿ ಕನ್ವರ್ಟ್ ಆಗತ್ತೆ. ಇಮ್ಯುನಿಟಿ ನಮಗೆ ಗಟ್ ಹೆಲ್ತ್ ಆಗಿ ಕನ್ವರ್ಟ್ ಆಗತ್ತೆ. ಇದ್ರ ಜೊತೆಗೆ ಅನಿಮಿಕ್ಕಿಗೆ ಇದು ಬ್ಲಡ್ ಕ್ಲಾಟ್ ಅನ್ನ ನಿವಾರಣೆ ಮಾಡುತ್ತೆ, ಅಂದ್ರೆ ರಕ್ತ ಶುದ್ಧೀಕರಣ ಮಾಡುತ್ತೆ. ಈಗ BMI ಪ್ರಕಾರ ನಾವು ಹೆಲ್ತಿ ಪರ್ಸನ್ 5ರಿಂದ 5.5 ಲೀಟರ್ ರಕ್ತ ಇರಬೇಕು. ಸೊ ಬ್ಲಡ್ ಅನ್ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಬ್ಲಡ್ ಅನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ. ಇದ್ರ ಜೊತೆಗೆ ನಮಗೆ ಬ್ಲಡ್ ಕ್ಲಾಟ್ ಅನ್ನು ನಿವಾರಣೆ ಮಾಡುತ್ತೆ. ತಲೆಯಿಂದ ಪಾದದವರೆಗೆ ರಕ್ತ ಹೆಪ್ಪುಗಟ್ಟುವಿಕೆ ಏನಿದೆ, ಈಗ ರೈಸ್ ತಗೊಂತೀವಿ, ನಾವು ಚಪಾತಿ ತಿಂತೀವಿ ಅಂದ್ರೆ ರಕ್ತ ಹೆಪ್ಪುಗಟ್ಟುತ್ತೆ, ಸಹಜ ಅದು. ಹಾಗಾದ್ರೆ ಈಗ ನಮಗೆ ಯಾಕಪ್ಪ ರಕ್ತ ಹೆಪ್ಪುಗಟ್ಟುತ್ತೆ ಅಂತ, ನಾವು ಕಾಮನ್ ರೈಸ್ ತಿಂತೀವಿ, ಓಕೆ, ಸಹಜವಾಗಿ ಹೆಪ್ಪುಗಟ್ಟಲೇಬೇಕು, ಯಾಕಂದ್ರೆ ನಾವು ಫುಡ್ ಆ ತರ ಇದೆ. ಹಾಗಾದ್ರೆ ಇದರಲ್ಲಿ ಪ್ಯೂರಿಫಿಕೇಶನ್, ನಮ್ಮ ದೇಶದಲ್ಲಿ ಅನಿಮಿಕ್ 57% ಈಗ ಅನಿಮಿಕ್ ಇದೆ, ಅಂದ್ರೆ ಹೆಣ್ಮಕ್ಳಲ್ಲೇ ಜಾಸ್ತಿ ಇದೆ, ರಕ್ತಹೀನತೆ ಜಾಸ್ತಿ. ಸೊ ಹಾಗಾಗಿ ಆ ತರ ರಕ್ತಹೀನತೆಯನ್ನು ಹೋಗ್ಲಾಡ್ಸುತ್ತೆ, ರಕ್ತವನ್ನ ಶುದ್ಧೀಕರಣ ಮಾಡುತ್ತೆ. ಬ್ಲಡ್ ಕ್ಲಾಟ್ ಅನ್ನ ಹಾರ್ಟ್ ಇಂದ ಹಿಡಿದು ಯಾವುದೇ ರಕ್ತದ ಬ್ಲಡ್ ಕ್ಲಾಟ್ ಇದ್ರೆ, ಹೆಪ್ಪುಗಟ್ಟುವಿಕೆ ಇದ್ರೆ ಅದನ್ನ ನಿವಾರಣೆ ಮಾಡುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ವಿತಿನ್ 3 ಮಂತ್ಸ್ ಒಳಗೆ. ಇದ್ರ ಜೊತೆಗೆ ವೈಟ್ ಬ್ಲಡ್ ಸೆಲ್ಸ್ ಕೌಂಟ್ ಅನ್ನ, ರೆಡ್ ಬ್ಲಡ್ ಕೌಂಟ್ ಅನ್ನು ಸಹ ಇನ್ಕ್ರೀಸ್ ಮಾಡುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ಇದು 100% ಒಬ್ಬಗೆ 3 to 5 kg ವೇಟ್ ಲೆಸ್ ಆಗುತ್ತೆ ಫಾರ್ ಮಂತ್ಲಿ, ತಿಂಗಳಿಗೆ. ಅಂದ್ರೆ HDL ನ ಜಾಸ್ತಿ ಮಾಡುತ್ತೆ. ಫ್ಯಾಟ್ ಬರ್ನರ್ ಅಂದ್ರೆ ಒಳ್ಳೆ ಕೊಲೆಸ್ಟ್ರಾಲ್, HDL ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ ಏನ್ ಕರಿತೀವಿ ಅದನ್ನ ಜಾಸ್ತಿ ಮಾಡುತ್ತೆ. LDL ಮತ್ತು VLDL ನ ರಿಮೂವ್ ಮಾಡುತ್ತೆ. ಇವಾಗ ನಮ್ಗೆ ಯಾವ್ದು HDL ಜಾಸ್ತಿ ಇರ್ಬೇಕು, LDL ಕಡಿಮೆ ಇರಬೇಕು. ಇವತ್ತು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಿರೋದಕ್ಕೆ ಮೇನ್ ರೀಸನ್ ನಮ್ಮ LDL ಅಂಡ್ VLDL. ಸೊ ಇದು ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ನಮಗೆ ಯಾವ್ದು ಜಾಸ್ತಿ ಇರಬಾರ್ದು ಅದೇ ಜಾಸ್ತಿ ಇದೆ ಎಲ್ಲರಿಗೂ, ಯಾವ್ದು ಜಾಸ್ತಿ ಇರ್ಬೇಕು ಅದೇ ಕಡಿಮೆ ಆಗಿದೆ. ಸೊ ಹಾಗಾಗಿ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಇದನ್ನ ನಾವು ರೆಗ್ಯುಲರ್ಲಿ ಇದನ್ನ ಬಳಕೆ ಮಾಡೋದ್ರಿಂದ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಜೊತೆಗೆ 3ರಿಂದ 5 kg ಸಹಜವಾಗಿ ತೂಕ ಕಡಿಮೆ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಫ್ಯಾಟ್ ಬರ್ನ್ ಆಗ್ತಾ ಹೋಗುತ್ತೆ. ಸ್ನೇಹಿತರೆ, ಅಷ್ಟೇ ಅಲ್ಲ, ವೆಯ್ಟ್ ಗೇನು ಹೌದು. ನಾವು ತೆಳ್ಳಗಿದ್ರೆ ದಪ್ಪ ಆಗ್ತೀವಿ ಸಹಜವಾಗಿ. ಬಾಡಿ ಮಾಸ್ ಇಂಡೆಕ್ಸ್ ಪ್ರಕಾರ ಎಷ್ಟಿರ್ಬೇಕು ಒಬ್ಬ ವ್ಯಕ್ತಿ, ಹಾಗಾಗಿ ದಪ್ಪನೂ ಆಗ್ಬೋದು ಮತ್ತೆ ತೆಳುಗೂ ಆಗ್ಬೋದು. ಸ್ನೇಹಿತರೆ, ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದು ಬಿಲೋ 50, ನಿಮ್ಮ ವಯಸ್ಸು 50 ವರ್ಷದ ಒಳಗಿದ್ರೆ ಮಾತ್ರ 100% ರೀಗ್ರೋ ಯುವರ್ ಏರ್, ತಲೆ ಕೂದಲು ಮತ್ತೆ ಹುಟ್ಟುತ್ತವೆ ಇದನ್ನ ಬಳಕೆ ಮಾಡಿದ್ರೆ ನಿರಂತರವಾಗಿ. ಇದ್ರ ಜೊತೆಗೆ ಇದರಲ್ಲಿ ಕೊಲಜನ್ ಅಂತ, ಈಗ ನಮಗೆ
ಬಹಳ ಇಂಪಾರ್ಟೆಂಟ್. ನಮ್ಮ ಅಜ್ಜಿಗೆ ತಲೆ ಕೂದಲು ವಯಸ್ಸಾದಾಗ ಬೆಳಗಾಗ್ತಿದ್ವಪ್ಪ. ಈಗ ಹೆಂಗಾಗ್ಬಿಟ್ಟಿದೆ, ಹೈಸ್ಕೂಲ್ ಹುಡುಗರಿಗೆನೆ ಕಾಲೇಜ್ ಹುಡುಗರಿಗೆ ಅಲ್ಲಿ ಬಿಳಿ ಕೂದಲು ಸ್ಟಾರ್ಟ್ ಆಗಿದೆ. ರೀಸನ್ ಏನು? ಈಗ ನಾವು ತಿನ್ನಂತ ಆಹಾರದಲ್ಲಿ ನಮ್ಮ ಅಜ್ಜಿಗೂ ನಮಗೂ ಏನ್ ವ್ಯತ್ಯಾಸ ಅಂದ್ರೆ, ನಾವು ತಿನ್ನಂತ ಆಹಾರದಲ್ಲಿ ಯಾಕಪ್ಪ ಬರ್ದಿದೆ, ಕೊಲೆಜನ್ ಉತ್ಪತ್ತಿನೇ ಕಡಿಮೆ ಆಗ್ತಿದೆ. ಸೊ ಮೆಲನಿನ್ ಅಂತೂ ಸಾಧ್ಯನೇ ಇಲ್ಲ. ಈಗ ಸ್ನೇಹಿತರೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಈ ಪ್ರಾಡಕ್ಟ್ ಅಲ್ಲಿ ಇರೋ ಎಕ್ಸ್ಟ್ರಾಕ್ಟ್ ಏನಿದೆ, ಇದನ್ನ ಬಳಕೆ ಮಾಡೋದ್ರಿಂದ ಕೊಲೆಜನ್ ಮತ್ತು ಮೆಲನಿನ್ ರೈಸ್ ಆಗತ್ತೆ, ಮತ್ತೆ ನಮಗೆ ಉತ್ಪತ್ತಿ ಆಗತ್ತೆ. ಈ ಕೊಲೆಜನ್ ಯಾಕಂದ್ರೆ ಇದರಲ್ಲಿ ಐ ರಿಚ್, ಈ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಬಿಟೋಯಿನ್ ಕಾಂಪೌಂಡ್ ಜಾಸ್ತಿ ಇದೆ, ವಿಟಮಿನ್ B12 ಜಾಸ್ತಿ ಇದೆ, ಜೊತೆಗೆ ವಿಟಮಿನ್ C ಅಂಡ್ A ಜಾಸ್ತಿ ಇದೆ. ಅದ್ರ ಜೊತೆಗೆ ಜಿಂಕ್ ಅಂಡ್ ಕಾಪರ್ ಅಂಡ್ ಮ್ಯಾಗ್ನೀಸಿಯಂ ಅಂಡ್ ಫೈಬರ್, ಕ್ಯಾಲ್ಸಿಯಂ ಐ ರಿಚ್ ಇದೆ. ಸೊ ಇದು ಏನ್ ಮಾಡುತ್ತೆ, ಆಟೋಮೆಟಿಕಲಿ ದೇಹದಲ್ಲಿ ಇದ್ರ ಜೊತೆಗೆ ಫ್ಯಾಟಿ ಆಸಿಡ್ ಜಾಸ್ತಿ ಇರೋದ್ರಿಂದ ಸೊ ಏನ್ ಮಾಡುತ್ತೆ, ಸಹಜವಾಗಿ ನಮಗೆ ದೇಹದಲ್ಲಿ ಕೊಲೆಜನ್ ಉತ್ಪತ್ತಿ ಜಾಸ್ತಿ ಮಾಡುತ್ತೆ. ಕೊಲೆಜನ್ ಯಾವಾಗ ಉತ್ಪತ್ತಿ ಆಗುತ್ತೋ ಸರ್, ತಲೆ ಕೂದಲು 100% ವೈಟ್ ಹೇರ್ಸ್ ಇರೋದು ಕಡಿಮೆ ಆಗುತ್ತೆ, ಬ್ಲಾಕ್ ಹೇರ್ಸ್ ಜಾಸ್ತಿ ಆಗ್ತವೆ, ನಮಗೆ ಕಪ್ಪು ಕೂದಲು ಮತ್ತೆ ಹುಡ್ತವೆ, ಅದ್ರ ಜೊತೆಗೆ ಕೂದಲು ಮತ್ತೆ ದಪ್ಪ ಆಗ್ತವೆ, ತಲೆ ಕೂದಲು ನಮಗೆ ಉದ್ದ ಬೆಳೆಯಕ್ಕೆ ಹೆಲ್ಪ್ ಆಗುತ್ತೆ, ಡ್ಯಾಂಡ್ರಫ್ ಇರೋದಿಲ್ಲ. ಇದ್ರ ಜೊತೆಗೆ ನಮಗೆ ನ್ಯಾಚುರಲಿ ಸ್ಕಿನ್, ನಮಗೆ ಮುಖದ ಚರ್ಮ. ಸರ್, ಯಾರು ವಿನ್ ಬೇರಿ ಬಳಸ್ಬೇಕು, ಸ್ಟಾರ್ಟಿಂಗು ಒಂದು ಮುಖದಲ್ಲಿ ನಿಮ್ದು ಆಂಡ್ರಾಯ್ಡ್ ಮೊಬೈಲ್ ಒಂದು ಫೋಟೋ ಹೊಡ್ಕೊಳ್ಳಿ. ನೀವು ಯಾರು ಬಿಲೀವ್ ಮಾಡ್ಬೇಕಂತಿಲ್ಲ, ನೀವೇ ಒಂದು ಫೋಟೋ ಹೊಡ್ಕೊಳ್ಳಿ. 1 ತಿಂಗಳಾದ್ಮೇಲೆ ನಿಮ್ ಫೋಟೋ ನೋಡ್ಕೊಳ್ಳಿ, ಎಷ್ಟು ವಿತಿನ್ ಮಂತ್ ಅಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ. 100% ನಿಮ್ಮ ಫೇಸ್ ಶೈನಿಂಗ್ ಚೇಂಜಸ್ ಆಗತ್ತೆ, ವೈಟ್ನೆಸ್ ಆಗತ್ತೆ, ಬ್ರೈಟ್ನೆಸ್ ಆಗತ್ತೆ, ನಿಮ್ಮನ್ನ ಫುಲ್ಲು ಯಂಗ್ ಆಗಿ ಎನರ್ಜೆಟಿಕ್ ಆಗಿ ಇರ್ಬೋದು. ಸ್ನೇಹಿತರೆ, ಹಾಗಾದ್ರೆ ಮೆಡಿಕಲಿ ಏನಾಗುತ್ತೆ, ಟೆಕ್ನಿಕಲಿ ಏನಾಗುತ್ತೆ ಅಂದ್ರೆ, ಪೀಚ್ ಲೆವೆಲ್ ನ ನಮಗೆ ನಾರ್ಮಲಿ ತರುತ್ತೆ 3.5 ಇಂದ 7.5 ಒಳಗೆ. ಓಕೆ, ಇದ್ರ ಜೊತೆಗೆ ನಮಗೆ ಯಾವಾಗ ಪಿ ಎಚ್ ಲೆವೆಲ್ ನಾರ್ಮಲ್ ಬರುತ್ತಾ, ನಮಗೆ ಫೇಸ್ ಬ್ರೈಟ್ನೆಸ್ ಆಗುತ್ತೆ, ವೈಟ್ನೆಸ್ ಆಗುತ್ತೆ. ಇದ್ರ ಜೊತೆಗೆ ಸ್ಕಿನ್ ಕ್ಯಾನ್ಸರ್ ಇದ್ರೆ ನಮಗೆ 100% ಕಂಪ್ಲೀಟ್ ಹೋಗುತ್ತೆ. ಬಂಗ್ ಆಗಿದ್ರೆ, ಅಥವಾ ಕರಿಸಿಬ್ಬು ಬಿಳಿ ಸಿಬ್ಬು ಅಂತೇವಲ್ಲ, ಆ ತರ ಬಂಗ್ ಆಗಿದ್ರೆ, ಯಾವುದೇ ಗುರುತುಗಳಿದ್ರೆ, ಕಲೆ ಇದ್ರೆ 100% ಕಂಪ್ಲೀಟ್ ಹೋಗುತ್ತೆ. ಮೊಡವೆ ಗುಳ್ಳೆ ಯಾವ ತರ ಕಲೆ ಇದ್ರೆ ಡೆಫಿನೆಟ್ಲಿ ಹೋಗುತ್ತೆ. ಇದ್ರ ಜೊತೆಗೆ ನಮಗೆ ಈ ರಿಂಕಲ್ಸ್, ಮುಖದಲ್ಲಿರುವಂತ ಸುಕ್ಕುಗಳು 100% ನಿವಾರಣೆ ಆಗುತ್ತೆ. ನಾವು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ರಿಸಲ್ಟ್ ಬಂದಿಲ್ಲ ಅಂತ ಒಂದು ವ್ಯಕ್ತಿ ಯಾರು ಹೇಳಕ್ ಬರೋದಿಲ್ಲ, ಅಷ್ಟು ಪವರ್ಫುಲ್ ಇದೆ ಇದು. ಯಾಕಂದ್ರೆ ಯಾವುದೇ ವಯಸ್ಸಿನರು 40 ವರ್ಷ, 50 ವರ್ಷ, 60 ವರ್ಷದವರೆಗೂ ಸಹ ಇದೇನ್ ಮಾಡುತ್ತೆ, ಈ ಇದರಲ್ಲಿ ಮೈನ್ ಏನ್ ಕಾಂಪೌಂಡ್ ಏನೈತೆ, ಸೊ ಇದು ವಿತಿನ್ 12 ವೀಕ್ ಒಳಗೆ ಇದು ನಾರ್ಮಲ್ ಆಗಿ ಬರುತ್ತೆ. ಎಲ್ಲ ಮುಖದ ಸುಕ್ಕುಗಳು ಸಹ ನಿವಾರಣೆ ಆಗುತ್ತೆ. ಜೊತೆಗೆ ನಮಗೆ ಸ್ಕಿನ್ ಸ್ಮೂತ್ ಆಗತ್ತೆ, ಬ್ರೈಟ್ನೆಸ್ ಆಗತ್ತೆ. ಅಂದ್ರೆ ದಪ್ಪ ಇರುತ್ತೆ, ಮಕ್ಕಳದೆಲ್ಲ ಸ್ಮೂತ್ ಇರುತ್ತಲ್ಲ, ಆ ತರ ನಮ್ಮಲ್ಲಿ ವಯಸ್ಸಾದಂಗೆ ದಪ್ಪ ಇರುತ್ತೆ, ಆ ಚರ್ಮ ಸ್ಮೂತ್ ಆಗತ್ತೆ, ನೈಸ್ ಬರುತ್ತೆ. ಈ ಏನಾಗುತ್ತೆ, ಫೇಸ್ ಬ್ರೈಟ್ನೆಸ್ ಅಂದ್ರೆ ಹೊಳಪು ಆಗುತ್ತೆ, ಶೈನಿಂಗ್ ಬರುತ್ತೆ. ಜೊತೆಗೆ ವೈಟ್ ಹೇರ್ಸ್ ನಮಗೆ ಆಟೋಮೆಟಿಕಲಿ ಕಡಿಮೆ ಆಗ್ತವೆ, ಬ್ಲಾಕ್ ಹೇರ್ಸ್ ಆಟೋಮೆಟಿಕಲಿ ಜಾಸ್ತಿ ಆಗ್ತವೆ. ಹಾಗಾಗಿ ಇದು ತಲೆ ಒಟ್ಟು ಇರಲ್ಲ, ಕೂದಲು ಏನು ನಮಗೆ ತಲೆ ಒಟ್ಟು ಇರಲ್ಲ, ಜೊತೆಗೆ ಶೈನಿಂಗ್ ಬರುತ್ತೆ, ಜೊತೆಗೆ ರೀಗ್ರೋ, ನಮ್ಗೆ ತಲೆ ಕೂದಲು ಮತ್ತೆ ಹುಟ್ಟುತ್ತವೆ ನ್ಯಾಚುರಲಿ. ಯಾಕಂದ್ರೆ ಕೊಲೆಜನ್ ದೇಹದಲ್ಲಿ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ತಲೆ ಕೂದಲು ಸಹಜವಾಗಿ ಮತ್ತೆ ಹುಟ್ಟುತ್ತವೆ. ಸೊ ಹಾಗಾಗಿ ಈಗ ನಮಗೆ ಫೇಸ್ ಯಾವುದೇ ಭಂಗ ಇರ್ಬೋದು, ಮುಖದಲ್ಲಿ ಒಡವೆ ನಿಮ್ದು ಯಾವುದೇ ತರ ಮೊಡವೆಗೊಳ್ಳೆ ಅಥವಾ ಕಪ್ಪು ಅಥವಾ ವೈಟ್ನೆಸ್, ರೆಡ್ನೆಸ್ ಮತ್ತೆ ಬ್ರೈಟ್ನೆಸ್, ಸೊ ಜೊತೆಗೆ ನಿಮಗೆ ಸೋರಿಯಸಿಸ್ ಇಂದ ಹಿಡಿದು ಲಿಕೋಡರ್ಮವರೆಗೆ 100% ಯಾವುದೇ ಚರ್ಮ ರೋಗ ನಿವಾರಣೆ ಆಗುತ್ತೆ. ಒಂದ್ ಪಕ್ಷ ಈ ಲಿಕೋಡರ್ಮ ಅಥವಾ ಬಿಳುಪು ತೊನ್ನು ಅಂತೀವಲ್ಲ, ಅದು ಜೆನೆಟಿಕ್ ಇಂದ ಬಂದಿದ್ರೆ, ವಂಶಾವಳಿಯಿಂದ ಬಂದಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ರಿಸಲ್ಟ್ ಬರೋದ್ ಬಿಟ್ರೆ. ಇನ್ನ ಲೈಫ್ ಸ್ಟೈಲ್ ಇಂದ ಏನಾಗಿದ್ರೆ ಇಮಿಡಿಯೇಟ್ಲಿ ವಿತಿನ್ 3 ಮಂತ್ಸ್ ಒಳಗೆ ಎಲ್ಲಾ ಚರ್ಮ ರೋಗನು ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ. ಯಾವ್ದು ಒಂದು ಸಹ ರಿಸಲ್ಟ್ ಬಂದಿಲ್ಲ ಅಂತ ಹಿಸ್ಟ್ರಿ ಇಲ್ಲ ಇದ್ರದ್ದು. ಸೊ ರೆಕಾರ್ಡ್ ಬ್ರೇಕ್ ಥ್ರೋಟ್ ಆಲ್ ಇಂಡಿಯಾ. ಎಲ್ಲಾ ಚರ್ಮ ರೋಗಕ್ಕೂ ಇಮಿಡಿಯೇಟ್ಲಿ ಕ್ವಿಕ್ ಫಾಸ್ಟ್ ಆಗಿ ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ಅದ್ಭುತ ಇದೊಂದು ಪ್ರಾಡಕ್ಟ್. ಇದ್ರ ಜೊತೆಗೆ ನೀವು ಈಗ ಆಲ್ರೆಡಿ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದೆ, ಒಂದು ಪ್ರಾಡಕ್ಟ್ ಯಾವ ಮಟ್ಟಕ್ಕೆ ಸದ್ ಮಾಡ್ತಿದೆ ಲಾಸ್ಟ್ ಎಕ್ಸಾಮ್ಗಳಲ್ಲಿ ಅಂದ್ರೆ, ಒಬ್ಬ ಮಗು ದಡ್ಡ ಆಗಿದ್ದಾನೆ, ನಮ್ಗೇನು ಮುಗೀತು ಫೇಲ್ ಆಗ್ತಾನೆ ಅಂದ್ಕೊಂಡಿದ್ದರು, ಹೀಗೆಲ್ಲ ಎಲ್ಲರಿಗೂ ಶಾಲೆಯಲ್ಲಿ ಚೆನ್ನಾಗಿ ಓದಿದ್ದಾನೆ, ರ್ಯಾಂಕ್ ಬಂದಿರುವಂತ ಹಿಸ್ಟ್ರಿಗಳು ಇದಾವೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ, ಬಹಳಷ್ಟು ರಿಪೋರ್ಟ್ ಇನ್ ಕರ್ನಾಟಕದಲ್ಲೂ ಸಹ. ಸ್ನೇಹಿತರೆ, ಹಾಗಾದ್ರೆ ಐಕ್ಯೂ
ಏನಿದೆ ಈಗ ನಮಗೆ ಮೆಂಟಲ್ ಏಜ್ ಅಂತ ಕರಿತೀವಿ, ಇನ್ನೊಂದು ಫಿಸಿಕಲ್ ಏಜ್ ಇಸ್ ಈಕ್ವಲ್ ಟು 100 ಅಂತ. ಈಗ ನಮಗೆ ಏನಾಗಿದೆ ಸಮಸ್ಯೆ ಅಂದ್ರೆ, ಈಗ ಜಪಾನ್ ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರ ಅಂದ್ರೆ, ಈಗ IQ 100% ಇದ್ರೆ ಓಕೆ, ನಮಗೆ ಸಕ್ಸಸ್ ರೇಟ್ 100% ಇರುತ್ತೆ ಅಂತ. ಬಟ್ IQ ಲೆವೆಲ್ ನಮಗೆ ಕಡಿಮೆ ಇತ್ತಂದ್ರೆ ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ ಅಂತ ಮೆಡಿಕಲ್ ಸೈನ್ಸ್ ಪ್ರಕಾರ. ಹಾಗಾದ್ರೆ ಈಗ 0 ಇದ್ದಾರೆಲ್ಲ ಹೀರೋ ಆಗಿದ್ದಾರೆ ಜಗತ್ತಿನಲ್ಲಿ. 800 ಕೋಟಿ ಪಾಪ್ಯುಲೇಷನ್ ಅಲ್ಲಿ ನೀವೆಲ್ಲ ಚೆಕ್ ಮಾಡಿದ್ರು, ಮುಂದುವರೆದಂತ ಎಲ್ಲಾ ರಾಷ್ಟ್ರಗಳಲ್ಲೂ IQ ಚೆಕ್ ಮಾಡಿದ್ರೆ ಎಲ್ಲರದು 100+ ಇರುತ್ತೆ. ನಮ್ ದೇಶದಲ್ಲಿ ಸ್ವಲ್ಪ ಕಡಿಮೆ ಇದೆ, ಅಂದ್ರೆ 76.5 ಇದೆ ಇಂಡಿಯಾದಲ್ಲಿ ನಾರ್ಮಲ್ IQ. ಒಂದ್ ಹುಡುಗಿ, ಸೊ ಲಾಸ್ಟ್ PUC ಪಾಸ್ ಆಗಿರೋಂಥದ್ದು ವಿಶಾಲನಿ ಅಂತ, ಹೈಯೆಸ್ಟ್ ನಮ್ ದೇಶದಲ್ಲಿ ಈಗ 225 IQ ಇರೋಂಥದ್ದು. ಈಗ ನಾವು ನರೇಂದ್ರ ಮೋದಿಜಿ ತಗೊಂಡ್ರೆ 105 ಅಂತೀವಿ, ಅಥವಾ ನಾವು ಬಿಲ್ ಗೇಟ್ಸ್ ತಗೊಂಡ್ರೆ ಈಗ 160 ಅಂತೀವಿ. ಸೊ ಅಥವಾ ಎಲನ್ ಮಸ್ಕ್ ತಗೊಂಡ್ರೆ ಓಕೆ 155, ಅಥವಾ ನಾವು ಮಾರ್ಕ್ ಜುಗಲ್ಬರ್ಗ್ ಫೇಸ್ಬುಕ್ ಓನರ್ ಅಂದ್ರೆ 152. ಅಂದ್ರೆ ಇವ್ರು ಯಾಕಪ್ಪ ಇವರೆಲ್ಲರೂ ಜೀರೋನೇ. ಒಂದ್ ಕಾಲದಲ್ಲಿ ಎಲ್ಲರೂ ಫುಟ್ಪಾತ್ ಅಲ್ಲಿಂದಲೇ ಮೇಲ್ ಬಂದರು, ಇವ್ ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರ ಐಕ್ಯೂನೇ ಮೇನ್ ಆಗುತ್ತೆ. ಬಟ್ ನಮ್ಮಲ್ಲಿ ಏನಾಗಿದೆ, ಅದು ಎಕ್ಸ್ಪೆಷಲಿ ಇಂಡಿಯಾದಲ್ಲಿ ರಿಲೇಶನ್ಶಿಪ್ ಅಲ್ಲೇ ಮ್ಯಾರೇಜ್ ಆಗೋದು, ಪ್ರೆಗ್ನೆನ್ಸಿ ಇದ್ದಾಗ ಅವರು ಆಲ್ಕೋಹಾಲಿಕ್ ಬೇರೆ ಬೇರೆ ತಗೊಳೋದು, ಅಲೋಪತಿ ಸೈಡ್ ಎಫೆಕ್ಟ್ಗಳು, ಮತ್ತೆ ಜೆನೆಟಿಕ್ ಪ್ರಾಬ್ಲಮ್ಸ್, ಬೇರೆ ಬೇರೆ ಕಾರಣಗಳಿಂದ IQ ಕಡಿಮೆ ಇದೆ ಇಂಡಿಯಾದಲ್ಲಿ, ಜಾಸ್ತಿ ಕಡಿಮೆ ಸಕ್ಸಸ್ ಪರ್ಸೆಂಟೇಜ್ ಕಡಿಮೆ ಅಂತ ಹೇಳುತ್ತೆ ಮೆಡಿಕಲ್ ಸೈನ್ಸ್. ಸ್ನೇಹಿತರೆ, ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಲೈಫ್, ನಮ್ಮ ಮಕ್ಕಳಿಗೆ ಸಕ್ಸಸ್ ಆಗ್ಬೇಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ IQ. ಹಾಗಾದ್ರೆ ಏನಾಗತ್ತೆ ಈಗ IQ ಈಗ ಹೆಂಗಾಗತ್ತೆ, ಮೆಂಟಲ್ ಏಜ್ ಕಡಿಮೆ ಮತ್ತು ಫಿಸಿಕಲ್ ಏಜ್ ಜಾಸ್ತಿ. ಈ ತರದ್ದು ಈಗ ಒಂದ್ 10 ವರ್ಷದ ಮಗು ಇದೆ, 10 ವರ್ಷದ ಮಗು ಬಟ್ 30-40 ವರ್ಷದವರು ಮಾತಾಡತ್ತೆ. ನಾವು ಬೈತಾ ಇರ್ತೀವಿ, ಏನಪ್ಪ ದೊಡ್ಡನ್ ಮಾತಾಡ್ದಂಗ್ ಮಾತಾಡತ್ತಲ್ಲ ನಿಮ್ ಹುಡುಗ ಅಂತ. ಇನ್ನೊಂದ್ ಮಗು ಇದೆ, 20 ವರ್ಷ ಆಗಿರತ್ತೆ, ಆದ್ರೆ 5 ವರ್ಷದ ತರ ಬಿಹೇವ್ ಮಾಡುತ್ತೆ. ಅಂಗಡಿ ಕಳ್ಸಿದ್ರು ಚೇಂಜ್ ಬಿಟ್ಟು ಬರುತ್ತೆ, ಮನೆಯಾಗ ಯಾರು ಬಂದ್ರು ಅದ್ ಹೆಂಗ್ ಬಿಹೇವ್ ಮಾಡ್ಬೇಕು ಗೊತ್ತಿರಲ್ಲ, ಇನ್ನು ಮೈಂಡ್ ಮೆಚೂರ್ಡ್ ಇಲ್ಲ ಅಂತೀವಿ. ಇದು ಸಹಜವಾಗಿ ಏನು ಅಂತ ಹೇಳಿದ್ರೆ ಸಕ್ಸಸ್ ರೇಟ್ ಈ ತರ ಮಕ್ಕಳು ಡೇಂಜರ್ ಅಂತ ಹೇಳುತ್ತೆ. ಇನ್ನು ಮುಂದುವರೆದು ಜಪಾನ್ ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರೆ, ಈ ಮೆಂಟಲಿ ಜಾಸ್ತಿ ಇರೋ ಮಕ್ಕಳು ಇವರು ಮುಂದೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗವಹಿಸಕ್ ಸಾಧ್ಯತೆ ಇದೆ ಅಂತಲೇ ಈಗ ರಿಪೋರ್ಟ್ ಇರೋದೆ ವರ್ಲ್ಡ್ ವೈಡ್. ಸೊ ಹಾಗಾದ್ರೆ IQ ಸಕ್ಸಸ್ ಆಗ್ಬೇಕು, 100% ಸಕ್ಸಸ್ ಆಗ್ಬೇಕಂದ್ರೆ IQ ನಮ್ದು ಹೇಗಿರ್ಬೇಕು, ಫಿಸಿಕಲ್ ಏಜು 10 ವರ್ಷ ಆಗಿದ್ರೆ ಮೆಂಟಲ್ ಏಜು 10 ವರ್ಷ ಆಗ್ಬೇಕು. ಇಸ್ ಸಕ್ಸಸ್ ರೇಟ್ 100% ಇರುತ್ತೆ. ಈಗ ನಮ್ಮ ಮಕ್ಕಳು ಹೇಗೆ ಅಂತ ನಾವು ದಿನನಿತ್ಯ ನೋಡೋರಿಗೆ ಗೊತ್ತಿರುತ್ತೆ, ಪೇರೆಂಟ್ಸ್ಗೆ ಓಕೆ, ಟೀಚರ್ಸ್ಗೆ ಗೊತ್ತಿರುತ್ತೆ IQ ನಮ್ದು ಹೇಗಿದೆ, ಮಕ್ಕಳದ್ದು ಹೇಗಿದೆ ಅಂತ. ಅಂದ್ರೆ ಫಿಸಿಕಲ್ ಏಜ್ ಜಾಸ್ತಿ ಇದೆಯಾ, ಮೆಂಟಲ್ ಏಜ್ ಜಾಸ್ತಿ ಇದೆಯಾ, ಅಬ್ನಾರ್ಮಲ್ ಇದೆಯಾ, ಯಾವ ತರ ಇದೆ. ಓಕೆ, ಈಗ ಅದರಲ್ಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇಂಥ ಇಂಬ್ಯಾಲೆನ್ಸ್ ಆಗಿರುವಂತ ಮಕ್ಕಳಿಗೆ ರಿಯಲಿ ಇದೊಂದು ಸಂಜೀವಿನಿ ತರ ಕೆಲಸ ಮಾಡುತ್ತೆ. ಇದರಲ್ಲಿ ಒಂದು ಎಕ್ಸ್ಟ್ರಾಕ್ಟ್ಗಳು ಡೆಫಿನೆಟ್ಲಿ ಇದು IQಗೆ ಸಪೋರ್ಟ್ ಮಾಡುತ್ತೆ. ಸೊ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಅಂದ್ರೆ ಫಿಸಿಕಲ್ ಏಜ್ ಅಂಡ್ ಮೆಂಟಲ್ ಏಜ್ ನ ಈಕ್ವಲ್ ಮಾಡುತ್ತೆ. ಇದ್ರ ಜೊತೆಗೆ ಬೂಸ್ಟ್ ಅವರ್ ಮೆಮೊರಿ, ಜ್ಞಾಪಕ ಶಕ್ತಿ ವೃದ್ಧಿಸುತ್ತೆ. ನೀವು ಟೀಚರ್ ಹೇಳ್ಕೊಟ್ಟಿದ್ದೇನೆ 6 ತಿಂಗಳಲ್ಲಿ ಕೇಳಿ ಸರ್, ಮಗು ಹೇಳುತ್ತೆ ಸರ್, ದಡ್ಡ ಮಗು, ಒಂದು ಮಗು ಇದು ಉಪಯೋಗ ಇಲ್ಲಪ್ಪ, ಕಲಿಕೆಯಲ್ಲಿ ಹಿಂದುಳಿದಾರು ಅಂತ ಮೂಲಿ ಕುಂಡಿಸಿರ್ತಾರೆ ಮೇಷ್ಟ್ರುಗಳು. ಆ ತರ ಮಕ್ಳಿಗೆ ಕೊಡಿ, 6 ತಿಂಗಳಲ್ಲಿ ಆ ಮಗು ಚೆಕ್ ಮಾಡಿ, ಬಿಹೇವಿಯರ್ ಚೆಕ್ ಮಾಡಿ, 3 ತಿಂಗಳಲ್ಲಿ ಚೆಕ್ ಮಾಡಿ, ವಿತಿನ್ 3 to 6 months ಸಾಕಾಗತ್ತೆ. ಜಸ್ಟ್ ಒಂದು 15 ml ದಿನ ಕೊಟ್ರು 100% ಆ ಮಗು ಎಲ್ಲರಿಗಿನ ರ್ಯಾಂಕ್ ಬಂದಿಲ್ಲ ಕೇಳಿ ಸರ್. ಅಷ್ಟು ವೆರಿ ಪವರ್ಫುಲ್ ಪ್ರಾಡಕ್ಟ್ ಈ ಮಕ್ಕಳಿಗೆ, ಯಾಕಂದ್ರೆ ಮೆಮೊರಿಗೆ, ಬೂಸ್ಟ್ ಮೆಮೊರಿಗೆ. ಸ್ನೇಹಿತರೆ, ರೀಸೆಂಟ್ಲಿ ಯಾಕೆ ಅಂದ್ರೆ ಈಗ ರೀಸೆಂಟ್ಲಿ ಹೊಸ ರಿಸರ್ಚ್ ಏನ್ ರಿಪೋರ್ಟ್ ಏನ್ ಹೇಳ್ತಾವ, ಈಗ ಸೂಪರ್ ಪವರ್ ಬ್ರೈನ್. ಈಗ ನಾವು ನಮ್ಮ ಮಗು IQ ಲೆವೆಲ್ ಜಾಸ್ತಿ ಆಗ್ಬೇಕಪ್ಪ, ನಮಗೆ ಅದಕ್ಕೆ omega-3 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ರೀಸೆಂಟ್ಲಿ ರಿಸರ್ಚ್, ವರ್ಲ್ಡ್ ವೈಡ್ ರಿಸರ್ಚ್ ಹೇಳೋದು ಎಲ್ಲ omega-3 ಅಂಡ್ ಬೆರೀಸ್ ಎಕ್ಸ್ಟ್ರಾಕ್ಟ್ಗಳು, ಜೊತೆಗೆ ಸಿ ಬಕ್ತರನ್ ಎಕ್ಸ್ಟ್ರಾಕ್ಟ್ ಅಂಡ್ ಕಿವಿ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ ಅಲ್ಲಿರುವಂತ omega-3 and 7 and ಫ್ಯಾಟಿ ಆಸಿಡ್. ಸೊ ಇದರಲ್ಲಿ ನ್ಯಾಚುರಲ್ ಆಸಿಡ್ಗಳು ಜಾಸ್ತಿ ಇರೋದ್ರಿಂದ ಎಕ್ಸ್ಟ್ರಾಕ್ಟ್ ಗಳಲ್ಲಿ ಡೆಫಿನೆಟ್ಲಿ ಬ್ರೈನ್ ಸೆಲ್ಸ್ ಅನ್ನ ರಿಯಾಕ್ಟಿವೇಟ್ ಮಾಡಿ, ರೀಫಂಕ್ಷನ್ ಮಾಡಿ, ರೀಜೆನರೇಟ್ ಮಾಡಿ, ರೀಗ್ರೋತ್ ಮಾಡಿ ದ ನ್ಯೂ ಸೆಲ್ಸ್ ಉತ್ಪತ್ತಿ ಆಗತ್ತೆ ಅಂತ ರೀಸೆಂಟ್ಲಿ ರಿಸರ್ಚ್ ಹೇಳ್ತಾ ಇರೋಂಥದ್ದು. ಸೂಪರ್ ಪವರ್ ಬ್ರೈನು ಸೊ ಮಕ್ಕಳಿಗೆ ಓಕೆ, ಅಂತ ಮಕ್ಕಳಿಗೆ ಡೆಫಿನೆಟ್ಲಿ ನಿಮಗೆ ದೊಡ್ಡ ಸಾಧನೆ ತಂದು ಕೊಡ್ತವೆ ಮತ್ತು ಸಕ್ಸಸ್ ರೇಟ್ 100% ಇರುತ್ತೆ. ನೀವು ನಾಳೆ ಒಂದು ಅಂಗಡಿ ಹಾಕೊಳ್ಳಿ, ಅವರು ಒಂದು ಬಿಸಿನೆಸ್ ಮಾಡ್ಲಿ, ಅಥವಾ ಅವರು ಓದ್ಲಿ ಅಥವಾ ಜಾಬ್ ಮಾಡ್ಲಿ, ಸಕ್ಸಸ್ ರೇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಅವ್ರು ಏನೇ ಕೆಲಸ ಮಾಡ್ಲಿ. ಮತ್ತು ಹೈಪರ್ ಆಕ್ಟಿವಿಟೀಸ್ ಇದ್ರೆ ಮಕ್ಕಳು ನಾರ್ಮಲಿ ಬರ್ತವೆ,
ತುಂಬಾ ಸೈಲೆಂಟ್ ಇದ್ರೆ ವೈಲೆಂಟ್ ಆಗ್ತವೆ. ಸೊ ಹಸಿವು ಚೆನ್ನಾಗಾಗುತ್ತೆ, ನಿದ್ದೆ ಚೆನ್ನಾಗ್ ಬರುತ್ತೆ, ಸ್ಟ್ರೆಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡ್ತಾವ ಮಕ್ಕಳು. ಮತ್ತು ಈ ಅನೆಕ್ಸಿಟಿ ಇರಲ್ಲ, ಫಿಸಿಕ್ಸ್ ಹೈಟ್ ಆಗಿ ಬೆಳಿಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಇದನ್ನ ಕರೆಕ್ಟ್ ಆಗಿ ಬಳಕೆ ಮಾಡಿದ್ರೆ ವಿತ್ ಇನ್ 3 to 6 months ಸಾಕಾಗತ್ತೆ. ಜಸ್ಟ್ 15 ml ಫಾರ್ ಡೇ. ಇದ್ರೆ ಹಾಗೇನೆ ಇದು ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಡಯಾಬಿಟಿಕ್. ಇವಾಗ ನಮಗ್ ಎಷ್ಟೇ ಇರ್ಲಿ ಸರ್, 600 ಇದೆಯಾ, 400 ಇದೆಯಾ, 500 ಇದೆಯಾ, ಚಿಂತನೆ ಬೇಡ. ನೀವು ಒಬ್ಬ ವ್ಯಕ್ತಿ, ಒಬ್ಬ ಪರ್ಸನ್, ಒಂದು ಪೇಷಂಟ್ ನಮಗೆ ವಿತ್ ಇನ್ ಮಂತ್ ಒಳಗೆ ನಾರ್ಮಲ್ ಬಂದಿಲ್ಲ, ಪ್ಲೀಸ್ ಹೇಳಿ. ಎಷ್ಟೇ ಡಯಾಬಿಟಿಕ್ ಇದ್ರು ನೀವು ಕಂಟ್ರೋಲಿಂಗ್ ಆಗ್ತಾ ಇಲ್ವಾ, ಡೋಂಟ್ ವರಿ. ಜಸ್ಟ್ ಇದನ್ನ ವಿತ್ ಇನ್ ಮಂತ್ ಒಳಗೆ 400 ಇರ್ಲಿ, 500 ಇರ್ಲಿ, ನಿಮಗೆ ಇಮಿಡಿಯೇಟ್ಲಿ 80 to 100 or 125 ಒಳಗೆ ತಂದು ನಿಲ್ಸ್ಬಿಡುತ್ತೆ. ಹಾಗಾದ್ರೆ ಪ್ಯಾಂಕ್ರಿಯಾಸ್ ಅಂಡ್ ಬೀಟಾ ಸೆಲ್ಸ್ ಅನ್ನ ರೀಬೂಸ್ಟ್ ಮಾಡತ್ತೆ. ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಐರಿಚ್, ಇದರಲ್ಲಿ ಜೆರನಿನ್ ಕಾಂಪೌಂಡ್ ಜೊತೆಗೆ ದ ಪ್ರೋಜೆನಿನ್ ಕಾಂಪೌಂಡ್ ಜಾಸ್ತಿ ಇದಾರೆ. ಇದು ಯಾಕೆ ಬೂಸ್ಟ್ ಮಾಡುತ್ತೆ ಪ್ಯಾಂಕ್ರಿಯಾಸ್ ಅನ್ನಂದ್ರೆ, ಈಗ ನಾವು ಅಲೋಪತಿ ತಗೊಂತೀವಿ ಅಂದ್ರೆ ಬ್ಲಡ್ ಅಲ್ಲಿ ಸ್ಟಾಕ್ ಆದಂತ ಶುಗರ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತೀವಿ. ಈಗ ಉದಾಹರಣೆ ICMR ಅಂಡ್ IMA, ಇಂಡಿಯನ್ ಮೆಡಿಕಲ್ ಅಸೋಸಿಯೇಟ್ಸ್ ಏನ್ ಹೇಳುತ್ತೆ ರಿಸರ್ಚ್ ಸೆಂಟರ್, ಓಕೆ, ಒಬ್ಬ ಹೆಲ್ತಿ ಪರ್ಸನ್ ದಿನಕ್ಕೆ 5 ರಿಂದ 6 ಸ್ಪೂನ್ ಸಕ್ಕರೆ ತಿನ್ಬಹುದು. ಸೊ ಓಕೆ, ನಮ್ಮ ದೇಶದ ರಿಸರ್ಚ್ ಹೇಳೋದು 5 ರಿಂದ 6 ಸ್ಪೂನು ICMR ಹೇಳೋದು. ಆದ್ರೆ ನಾವು ಬೆಳಗ್ಗೆಯಿಂದ 1 ಟೀ ಸ್ಪೂನು, 1 ಟೀ ಕುಡಿತೀವಿ ಅಂದ್ರೆ ಅದಕ್ಕೆ 1 ಸ್ಪೂನ್ ಸಕ್ಕರೆ ಹಾಕಿರ್ತೀವಿ. ಹಾಗಾದ್ರೆ ದಿನಕ್ಕೆ ಸರಿ ಸಕ್ಕರೆ ಬಳಸ್ತೀವಿ. ಓಕೆ, ನಾವು ರೈಸ್ ಬಳಸ್ತೀವಿ. ಓಕೆ, 100 ಗ್ರಾಮ್ ರೈಸ್ ನಮಗೆ 0.24 ಗ್ರಾಮ್, ಅಂದ್ರೆ 400 ಗ್ರಾಮ್ ಅನ್ನು ಬಳಸಿದ್ರೆ 1 ಸ್ಪೂನ್ ಸಕ್ಕರೆ ತಿಂದಷ್ಟು ಆಗತ್ತೆ. ಹಾಗಾದ್ರೆ ಈ ಸಕ್ಕರೆ ತಿಂದಿದ್ದೆಲ್ಲವ ನಮಗೆ ಆರೋಗ್ಯವಂತ ಮನುಷ್ಯನಿಗೆನೆ 5 ರಿಂದ 6 ಸ್ಪೂನು ಅಷ್ಟೇ. ಅಂದ್ರೆ ದಿನಕ್ಕೆ ಎಷ್ಟು ಸರಿ ಟೀ ಕುಡಿತೀವಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸ್ವೀಟ್ ಎಷ್ಟು ಸರಿ ತಿಂತೀವಿ ನಾವು, ಅಥವಾ ನಾವು ರೈಸ್ ಎಷ್ಟು ಬಳಸ್ತೀವಿ ದಿನಕ್ಕೆ. ಸ್ನೇಹಿತರೆ, ಹಾಗಾದ್ರೆ ಈ ಶುಗರು ನಮ್ಮ ಬಾಡಿ ಒಳಗೆ ಕೆಪಾಸಿಟಿ ಎಷ್ಟು? 5 to 6 ಸ್ಪೂನ್ ಫರ್ ಡೇ. ಹಾಗಾದ್ರೆ ಇನ್ ಶುಗರ್ ಇರೋರು ಟೈಪ್ 2 ಅಥವಾ ಟೈಪ್ 1 ಅಥವಾ ಟೈಪ್ 2 ಡಯಾಬಿಟಿಕ್ ಗೆ ಇನ್ ಪ್ಯಾಂಕ್ರಿಯಾಸ್ ಅಲ್ಲಿ ಬೀಟಾ ಸೆಲ್ಸ್ ಅಲ್ಲಿ ರೀಬಿಲ್ಡ್ ಅಂದ್ರೆ ಇನ್ಸುಲಿನ್ ಕಡಿಮೆ ಉತ್ಪತ್ತಿ ಇರುತ್ತೆ. ನಾವು ತಿನ್ನಂತ ಸಕ್ಕರೆ ಅಂಶ ಬ್ಲಡ್ ಅಲ್ಲಿ ಸ್ಟಾಕ್ ಆಗುತ್ತೆ. ಬ್ಲಡ್ ಅಲ್ಲಿ ಸ್ಟಾಕ್ ಆದನ್ನ ಶುಗರ್ ಅನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡಕ್ಕೆ ಅಲೋಪತಿಯಲ್ಲಿ ಲೈಫ್ ಟೈಮ್ ಇರೋದು. ಲೈಫ್ ಟೈಮ್ ಮಾತ್ರ ತಿನ್ಬೇಕು, ಇಲ್ಲಿ ಇನ್ಸುಲಿನ್ ತಗೋಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಸ್ನೇಹಿತರೆ, ಇದು ಒಂದು ಎಷ್ಟು ಮ್ಯಾಜಿಕ್ ಮಾಡ್ತಾ ಇದೆ ಅಂದ್ರೆ ವರ್ಲ್ಡ್ ಅಲ್ಲಿ ನೀವು ತೀರಾ ಪ್ರಾಡಕ್ಟ್ ಅನ್ನ ನೀವು ನೋಡಿರಕ್ ಸಾಧ್ಯನೇ ಇಲ್ಲ. ಎಷ್ಟೇ ಡಯಾಬಿಟಿಕ್ ಇದ್ರು ವಿತ್ ಇನ್ ಮಂತ್ ಅಲ್ಲಿ 100% ನಾರ್ಮಲಿ ತರುತ್ತೆ. ಪ್ಯಾಂಕ್ರಿಯಾಸ್ ಅನ್ನು ಬೂಸ್ಟ್ ಮಾಡುತ್ತೆ, ಜೊತೆಗೆ ಬ್ಲಡ್ ಅಲ್ಲಿ ಸ್ಟಾಕ್ ಆದಂತ ಶುಗರ್ ಅನ್ನ ಆಟೋಮೆಟಿಕಲಿ ಕನ್ವರ್ಟ್ ಮಾಡಿರುತ್ತೆ. ಇದ್ರ ಜೊತೆಗೆ ನಮಗೆ ಎಷ್ಟು ಪವರ್ಫುಲ್ ಇದೆ ಇದು ಅಂತ ಹೇಳಿದ್ರೆ, ನಾವು ಈಗ ಆಲ್ರೆಡಿ ಈಗ ಲಾಸ್ಟ್ ಏನು 1 ವರ್ಷದಿಂದ ಬಳಕೆ ಮಾಡ್ತಿದ್ದಾರೆ MD ಸ್ಪೆಷಲಿಸ್ಟ್ ಇನ್ ಡಯಾಬಿಟಿಕ್ ಸ್ಪೆಷಲಿಸ್ಟ್ ಡಾಕ್ಟರ್ಸ್. ಈಗ ಆ ಪೇಷಂಟ್ ಗಳಿಗೆ 3 ತಿಂಗಳಾದ್ಮೇಲೆ ಅವ್ರಿಗೆ ಯಾವಾಗ 80 to 100 ಬಂದಿದೆಯೋ, ಸೊ ಬೇಡಪ್ಪ ಮಾತನ್ನೇ ಬಿಡ್ಬೇಡ ಅಂತ ಆಲ್ರೆಡಿ ಬಿಡಿಸಿದ್ದಾರೆ. ಸೊ ಆಲ್ರೆಡಿ ಅವರು ನಾರ್ಮಲ್ ಲೈಫ್ ಲೀಡ್ ಮಾಡ್ತಿರೋರು ತುಂಬಾ ಜನ ಇದ್ದಾರೆ. ಅಂದ್ರೆ ಅವ್ರು ಶುಗರ್ ಫ್ರೀ ಇಲ್ದಾಗ ಈಗ ಆಗ್ಬಿಟ್ಟಿದೆ ಲೈಫ್. ಅಂದ್ರೆ ಆಲ್ರೆಡಿ ನಾವು ಟೀ ಕುಡಿದೀವಿ ಸರ್, ಆಲ್ರೆಡಿ ನಾವು ಮಾಮೂಲಿ ಲೈಫ್ ಲೀಡ್ ಮಾಡ್ತಾ ಇದೀವಿ, ನಮಗೇನ್ ಭಯ ಇಲ್ಲ ಅಂತ. ಈಗ ಆಲ್ರೆಡಿ ತುಂಬಾ ಜನ, ಸಾವಿರಾರು ಜನ ಇಂಡಿಯಾದಲ್ಲಿ ಡಯಾಬಿಟಿಕ್ ಫ್ರೀ ಆಗಿ ಲೈಫ್ ಅನ್ನು ಎಂಜಾಯ್ ಮಾಡ್ತಿರೋರು ಇದ್ದಾರೆ. ಸ್ನೇಹಿತರೆ, ಜಸ್ಟ್ ಒಂದ್ 6 months ಇದನ್ನ ಯೂಸ್ ಮಾಡಿ. ಓಕೆ, ಸ್ಟಾರ್ಟಿಂಗ್ ಅಲೋಪತಿ ಮಾತ್ರೆಗಳ ಜೊತೆಗೆ ಸ್ವಲ್ಪ ದಿವಸ ಇದನ್ನ ಯೂಸ್ ಮಾಡಿ, ಆ ನಂತರ ಅಲೋಪತಿ ಮಾತ್ರೆಗಳು ಬೇಕಾಗಿರಲ್ಲ. ಸೊ ಡಾಕ್ಟರ್ ನಿಮ್ಮ ಹತ್ರ ಈಗ ಉದಾಹರಣೆ ಸ್ಟಾರ್ಟಿಂಗ್ 1000 mg 500 mg ನಾವು ಬಳಸ್ತಾ ಇರ್ತೀವಿ. ನೆಕ್ಸ್ಟ್ ಮಂತ್ ಇಂದ ಇಮಿಡಿಯೇಟ್ಲಿ ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿಸಿ, ಡಾಕ್ಟರ್ ಏನ್ ಸಜೆಸ್ಟ್ ಮಾಡ್ತಾರೆ, ಓಕೆ ಈಗ 500 mg ಬಳಸ್ತಾರೆ, ನೆಕ್ಸ್ಟ್ ಒಂದು 50 mg 100 mg ಹೇಳ್ಬಹುದು, ಅಥವಾ ಬೇಕಾಗಿಲ್ಲ ಅಂದ್ರೆ ಬೇಡ ಬಿಡಪ್ಪ ಅಂತ ಹೇಳ್ಬಹುದು. ಯಾಕಂದ್ರೆ ಸೊ ಎಷ್ಟು ಲೆವೆಲ್ಗೆ ನಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಿದೆ ಚೆಕ್ ಮಾಡಿಸಿ ರಿಪೋರ್ಟ್ ಇಟ್ಕೊಂಡಾಗ ಗೊತ್ತಾಗತ್ತೆ. ಸ್ನೇಹಿತರೆ, ಇಮಿಡಿಯೇಟ್ಲಿ ಡಯಾಬಿಟಿಕ್ ವಿತ್ ಇನ್ ಮಂತ್ ನಾರ್ಮಲಿ ಬರುತ್ತೆ. ಸೊ ಡಾಕ್ಟರ್ ಸಜೆಷನ್ ಮೇಲೆ ನೀವು ಮಾತ್ರೆಗಳು ಚೇಂಜ್ ಮಾಡಬಹುದು. ಒಂದ್ 6 ತಿಂಗಳು ಬಳಸಿ, ಆಮೇಲೆ ಡಾಕ್ಟರ್ ಬಿಡಿಸ್ತಾರೆ, ಬೇಕಾಗಿಲ್ಲ ಅಲೋಪತಿ ಇದು ಬಳಸ್ಕೋಬಹುದು. ಇದನ್ನು ಹಂಗಂತ ಕಂಟಿನ್ಯೂ 30 ml ಬೇಕಾಗಿಲ್ಲ. ನೆಕ್ಸ್ಟ್ ಆಫ್ಟರ್ 6 months ಒಂದು 10 ml ಸಾಕಾಗತ್ತೆ. ಮೇಂಟೈನಿಂಗ್ ಡೋಸೇಜ್ ಜಸ್ಟ್ ನೆಕ್ಸ್ಟ್ 6 months. ಆಫ್ಟರ್ 1 ವರ್ಷ ನಂತರ ಬೇಕಾಗಿಲ್ಲ,
ನೀವು ಆರಾಮ್ಸೆ ಲೈಫ್ ಲೀಡ್ ಮಾಡಬಹುದು. ಸೊ ಇದ್ರ ಜೊತೆಗೆ ಕಾಂಪ್ಲಿಕೇಶನ್ ಅವಾಯ್ಡ್ ಮಾಡಿಸುತ್ತೆ. ಕಾಂಪ್ಲಿಕೇಶನ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ 2 ಡಯಾಬಿಟಿಕ್ ಇದೆ ಅಂದ್ರೆ ಸೆಕ್ಸುವಲ್ ಪ್ರಾಬ್ಲಮ್ ಬರೋದು, ಐಸೈಟ್ ಪ್ರಾಬ್ಲಮ್ ಬರೋದು, ಕಿಡ್ನಿ ಪ್ರಾಬ್ಲಮ್ ಬರೋದು, ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ಜಾಸ್ತಿ ಇರೋದು, ಸೊ ನರ್ವ್ಸ್ ವೀಕ್ ಆಗೋದು. ಸೊ ಇದು ಒಂದಲ್ಲ ನೂರಾರು ತರ ಕಾಂಪ್ಲಿಕೇಶನ್ಸ್ ಇದ್ದೇ ಇರುತ್ತೆ. ಆ ತರದನ್ನ ಟೈಪ್ 2 ಏನು ಕಾಂಪ್ಲಿಕೇಶನ್ಸ್ ಇರುತ್ತೆ 100% ಅವಾಯ್ಡ್ ಮಾಡುತ್ತೆ. ಸೊ ಸಂಜೀವಿನಿ ಶುಗರ್ನರ್ಗೆ ಇವರಂತೂ ಮಿಸ್ ಮಾಡ್ಕೊಳಕ್ ಇವ್ರನ್ನ ಸಾಧ್ಯತೆ ಇಲ್ಲ, ಅಷ್ಟು ಪವರ್ಫುಲ್ ಇದೆ ಶುಗರ್ನರ್ಗೆ. ಸ್ನೇಹಿತರೆ ಇದ್ರ ಜೊತೆಗೆ ಇದು ಗ್ಯಾಸ್ಟ್ರಿಕ್ ಅಂಡ್ ಅಸಿಡಿಟಿಗೂ ಸಪೋರ್ಟ್ ಮಾಡುತ್ತೆ. ಎನಿ ಸ್ಟಮಕ್ ಡಿಸೀಸ್ಗೆ ಅಲ್ಸರ್ ಅಂಡ್ ಅಪೆಂಡಿಕ್ಸ್ ಇರ್ಬೋದು, ವಿತೌಟ್ ಆಪರೇಷನ್ ಜಸ್ಟ್ ಇದನ್ನ ಯೂಸ್ ಮಾಡಿ ಸಾಕಾಗುತ್ತೆ. ಜಸ್ಟ್ 3 to 6 months 100% ವರ್ಕ್ ಆಗುತ್ತೆ. ಸ್ನೇಹಿತರೆ ಹೀಗೆ ಜಸ್ಟ್ ಇದನ್ನ 3 to 6 months ನನಗೆ ಕನಿಷ್ಠ ಒಂದು 6 months ಬಳಸಿದ್ರೆ ಅಂದ್ರೆ ನಮಗೆ ಎಲ್ಲ ಆರ್ಗನ್ಸ್ ರೀಬಿಲ್ಟ್ ಆಗುತ್ತೆ, ರೀಕ್ಲೇಮ್ ಆಗುತ್ತೆ. ಜೊತೆಗೆ ನರ್ವ್ ಸಿಸ್ಟಮ್ ಇದ್ರೆ ಅಕಸ್ಮಾತ್ ಲಂಗ್ಸ್ ಮತ್ತು ನರ್ವ್ ಸಿಸ್ಟಮ್ಗೆ 1 ವರ್ಷ ಬೇಕಾಗುತ್ತೆ ಆ ತರ ಸಮಸ್ಯೆಗೆ. ಜೊತೆಗೆ ರೀಬಿಲ್ಟ್ ಮಾಡ್ಲಿಕ್ಕೆ 100% ಹೆಂಗ ಕಾಣ್ತೀವಿ, ಎನರ್ಜೆಟಿಕ್ ಕಾಣ್ತೀವಿ. ನಾವು 20 ವರ್ಷ 30 ವರ್ಷದಾಗ ಯಾವ ತರ ಊಟ ಮಾಡ್ತಿದ್ವಿ, ಯಾವ ತರ ಎಂಜಾಯ್ ಮಾಡ್ತಿದ್ವಿ, ಆ ತರ ಲೈಫ್ ಎಂಜಾಯ್ ಮಾಡ್ಬೋದು. ರಿಯಲಿ ದೇವ್ರು ಕೊಟ್ಟ ಒಂದು ವರ ಏನು ಅಂದ್ರೆ ಆರೋಗ್ಯನ ಹೆಲ್ತ್ ಅನ್ನು ಮೇಂಟೈನ್ ಮಾಡೋರಿಗೆ. ಆಫ್ಟರ್ 40 ವರ್ಷ ಆದ್ಮೇಲೆ ಲೈಫ್ ಲೀವ್ ನಮಗೆ ಆರಾಮ್ಸೆ ಇರ್ಬೇಕಪ್ಪ, ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕಂದ್ರೆ 100% ರೆಗ್ಯುಲರ್ಲಿ ಬಳಕೆ ಮಾಡಿದ್ರೆ ಇದನ್ನ ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬಹುದು, ಜೊತೆಗೆ ಲೈಫ್ ಎಕ್ಸ್ಟೆಂಡ್ ಮಾಡ್ಕೋಬಹುದು. ದಿಸ್ ಇಸ್ ಆಪರ್ಚುನಿಟಿ. ಇದಕ್ಕೆ ನಾವು ಡೈಲಿ 30 ml ವಿನ್ಬೆರಿ ತಗೋಬೇಕು, ಜೊತೆಗೆ ಡೈಲಿ ವಾಕ್ ಕಂಟಿನ್ಯೂ. ಸೊ 4 to 5 ಕಿಲೋಮೀಟರ್, ಜೊತೆಗೆ 6 to 8 hours ನಿದ್ದೆ ಮಾಡೋದು ಮರಿಬಾರ್ದು, ಜೊತೆಗೆ 3 to 4 ಲೀಟರ್ಸ್ ಪರ್ ಡೇ ವಾಟರ್ಸ್ ಅನ್ನ ಬಳಕೆ ಮಾಡೋದ್ರ ಮರಿಬಾರ್ದು. ಇಷ್ಟನ್ನ ರೆಗ್ಯುಲರ್ಲಿ ಫಾಲೋ ಅಪ್ ಮಾಡಿದ್ರೆ, ಈ 4 ಪಾಯಿಂಟ್ಗಳನ್ನ ರೆಗ್ಯುಲರ್ಲಿ ಫಾಲೋ ಅಪ್ ಮಾಡಿದ್ರೆ 100% ನಾನು ಇದುವರೆಗೆ ಹೇಳಿದ್ದು 100% ಟ್ರೂ. ಓಕೆ, ಇದು ಒಂದು. ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಇದೆ ಆರ್ಥರಿಟಿಸ್ ಅಂತ. ಸ್ನೇಹಿತರೆ ಇಲ್ಲೊಂದು ಆರ್ಥರಿಟಿಸ್ ಪ್ರಾಡಕ್ಟ್ ಇದೆ, ಇದು ವಿನ್ಬೆರಿ ಎಗೋ. ಇದು ವಂಡರ್ ಯೂನಿಕ್ ಪ್ರಾಡಕ್ಟ್. ಆರ್ಥರಿಟಿಸ್ ಅಂದ ತಕ್ಷಣ ನಾವು ಬಹಳಷ್ಟು ಏನಾಗುತ್ತೆ, ಬಹಳಷ್ಟು ಆಸ್ಟಿಯೋ ಆರ್ಥರಿಟಿಸ್ ಅಥವಾ ಆರ್ಯ ಇರ್ಬೋದು, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ಬೋದು, ಗೋಟಿ ಆರ್ಥರಿಟಿಸ್ ಇರ್ಬೋದು, ಜೆನೆಟಿಕ್ ಇರ್ಬೋದು, ಹೀಗೆ ತುಂಬಾ ಇದೆ ಆರ್ಥರಿಟಿಸ್. ಸ್ನೇಹಿತರೆ ನಿಮಗೆ ಗೊತ್ತಿರಲಿ, ಆಸ್ಟಿಯೋ ಆರ್ಥರಿಟಿಸ್ ಸ್ಟೇಜ್ 1 ಇದ್ರೆ, ಜೊತೆಗೆ ಆಸ್ಟಿಯೋ ಆರ್ಥರಿಟಿಸ್ ಮೈಲ್ಡ್ ಆರ್ಥರಿಟಿಸ್ ಇದು ಸ್ಟೇಜ್ 2 ಇದ್ರೆ, ಆಸ್ಟಿಯೋ ಆರ್ಥರಿಟಿಸ್ ಸ್ಟೇಜ್ 2 ಅದ್ರ ಜೊತೆಗೆ ಮಾಡರೇಟ್ ಆಗೆಲ್ಲ ದೊಡ್ಡದಾಗಿದ್ರೆ ಆಲ್ರೆಡಿ ಸೊ ಸೈನೋವಿಯಲ್ ಆಯಿಲ್ ಡ್ರೈ ಆಗ್ಬಿಟ್ಟು ಅವ್ರಿಗೆ ಪೇನ್ ಸ್ಟಾರ್ಟ್ ಆಗಿರುತ್ತೆ. ಸ್ಟೇಜ್ 3 ಅಂತ ಬಹಳಷ್ಟು ಕೇಸ್ಗಳು ಇವೇನೆ. 100% ಜಸ್ಟ್ 3 months ಆರ್ಥೋವೇದ್ ಅಂತ ಒಂದು ಪ್ರಾಡಕ್ಟ್ ಇದೆ, ಯೂಸ್ ಮಾಡಿದ್ರೆ ಸಾಕು 100% ಕಂಪ್ಲೀಟ್ ಗುಣವಾಗುತ್ತೆ ಆರ್ಥರಿಟಿಸ್, ಆಸ್ಟಿಯೋ ಆರ್ಥರಿಟಿಸ್. ಇದ್ರ ಜೊತೆಗೆ ಆಸ್ಟಿಯೋ ಸ್ಟೇಜ್ 4 ಅಂತ ಇರುತ್ತೆ, ಅಂದ್ರೆ ಆಲ್ರೆಡಿ ಮೂಳೆ ಸೌದೋಗ್ಬಿಟ್ಟಿರತ್ತೆ, ರಾಡ್ ಹಾಕ್ಬೇಕಾಗತ್ತೆ. ಅವಾಗ ಅನಿವಾರ್ಯ ಡಾಕ್ಟರ್ ಹತ್ರ ಹೋಗಿ ರಾಡ್ ಹಾಕ್ಸ್ಕೊಳೋದ್ ಬಿಟ್ರೆ 100% ವರ್ಕ್ ಆಗುತ್ತೆ. ಬಟ್ ಆರ್ಥೋವೇದಿಂದ ಸ್ಟೇಜ್ 4 ವರ್ಕ್ ಆಗಲ್ಲ. ವೆರಿ ಕ್ಲಿಯರ್. ಸ್ಟೇಜ್ 1, 2, 3 ಇಸ್ ಗುಡ್. ಸ್ನೇಹಿತರೆ ಇದ್ರ ಜೊತೆಗೆ ಇದು ಈ ತರ ಪೌಡರ್ಸ್ ಇರುತ್ತೆ, 60 ಗುಳಿಗೆ ಇರ್ತವೆ, ಕ್ಯಾಪ್ಸೂಸ್ ಮತ್ತೆ ಸ್ಯಾಚೆಟ್ ಇರುತ್ತೆ. ಬೆಳಗ್ಗೆ ಮತ್ತೆ ಊಟಕ್ಕಿಂತ ಮುಂಚೆ ಅಥವಾ ಊಟ ಆದ್ಮೇಲೆ ಯಾಗಾರ ತಗೋಬಹುದು. ಗುಳಿಗೆ 60 ಗುಳಿಗೆ ಇರ್ತವೆ, ಕ್ಯಾಪ್ಸೂಲ್ಸ್ ಬೆಳಿಗ್ಗೆ ಒಂದು ಮತ್ತು ಒಂದ್ ಸ್ಯಾಚೆಟ್ ಪೌಡರ್ ನೀರಲ್ಲಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಗೊಳೋದು. ಒಂದು ಆಯಿಲ್ ಇರುತ್ತೆ, ಆಯಿಲ್ ನ ನಾವು ಎಲ್ಲೆಲ್ಲಿ ಪೇನ್ ಇದೆಯಾ ಅಲ್ಲಿಗೆ ಹಚ್ಕೊಳ್ಳುವಂಥದ್ದು. ಇದು ಇದ್ರ ಜೊತೆಗೆ ಇದ್ರ ಜೊತೆಗೆ ಆರ್ಯ ಅಂತ ಬರುತ್ತೆ, ರೂಮಟೆಡ್ ಆರ್ಥರೈಟಿಸ್, ಆಟೋಇಮ್ಯೂನ್ ಡಿಸೀಸ್. ಆರ್ಯಗೆ 100% ವಿತಿನ್ 3 months ಸಾಕಾಗತ್ತೆ. ಇದನ್ನ ಯೂಸ್ ಮಾಡಿರುವ ಆರ್ಯ ಇದ್ರು ರೂಮಟೆಡ್ ಆರ್ಥರೈಟಿಸ್ ಇದ್ರು 100% ಕಂಪ್ಲೀಟ್ ಗುಣವಾಗುತ್ತೆ. ಇದ್ರ ಜೊತೆಗೆ ನಮಗೆ ಇದು ಜಸ್ಟ್ ಆರ್ಥೋವೇದ್ 90 ಅಂತ. ಇದ್ರ ಜೊತೆಗೆ ಕ್ಯಾಲ್ಸಿಯಂ ಇಂಡಿಫಿಷಿಯನ್ಸಿ, ಕ್ಯಾಲ್ಸಿಯಂ ಅಂಶಗಳು ಕಡಿಮೆ ಇದ್ರೆ ಜಾಸ್ತಿ ಇದ್ರು ಸಹ ಇದು ಬ್ಯಾಲೆನ್ಸ್ ಮಾಡುತ್ತೆ. ಡೆಫಿನೆಟ್ಲಿ ಜಸ್ಟ್ 3 months ಸಾಕಾಗತ್ತೆ. ಇದ್ರ ಜೊತೆಗೆ ನಮಗೆ ಇನ್ನೊಂದು ಗೋಟಿ ಆರ್ಥರೈಟಿಸ್, ಮೋಸ್ಟ್ ಇಂಪಾರ್ಟೆಂಟ್. ಯೂರಿಕ್ ಆಸಿಡ್ ಜಾಸ್ತಿ ಇದ್ರೆ ನಮಗೆ ಗೋಟಿ ಆರ್ಥರೈಟಿಸ್ ಬರುತ್ತೆ. ಗೋಟಿ ಆರ್ಥರೈಟಿಸ್ ಇದ್ರು ಸಾಕು, ಜಸ್ಟ್ 3 ತಿಂಗಳ ಬಳಕೆ ಮಾಡಿದ್ರೆ 100% ನಮಗೆ ಗೋಟಿ ಆರ್ಥರೈಟಿಸ್ ಸಹ ನಾರ್ಮಲಿ ಬರುತ್ತೆ. ಜಸ್ಟ್ 3 months, ಓನ್ಲಿ ಫಾರ್ 3 months. ಸ್ನೇಹಿತರೆ ಹಾಗೇನೆ ಜೆನೆಟಿಕ್ ಇಂದ ವಂಶಾವಳಿಯಿಂದ ಏನಾದ್ರು ನಮಗೆ ಮಂಡಿ ನೋವು ಬಂದಿದ್ರೆ ಆ ತರದಕ್ಕೆ ಒಂದಿಷ್ಟು ಸ್ವಲ್ಪ ಟೈಮ್, ಒಂದ್ ತಿಂಗಳು 2 ತಿಂಗಳು ಜಾಸ್ತಿ ತಗೋಬೇಕಾಗತ್ತೆ. 3 to 6 months ಬೇಕಾಗತ್ತೆ. ಬಟ್ ಈ ಬೇರೆ ಎಲ್ಲ ಡಿಸೀಸ್ ಆರ್ಥರೈಟಿಸ್ಗೆ ಜಸ್ಟ್ 3 months ಏನಫ್.
ಸ್ನೇಹಿತರೆ, ಇದ್ರ ಜೊತೆಗೆ ಆಸ್ಟಿಯೋಪೋರೋಸಿಸ್ ಅಂತ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಆಸ್ಟಿಯೋಪೋರೋಸಿಸ್ ಜಾಸ್ತಿ ಇರೋದು. 4 ಜನ ಹೆಣ್ಮಕ್ಳಿದಾರೆ ನಮ್ಮ ಮನೇಲಿ ಅಂದ್ರೆ 3 ಜನಕ್ಕೆ ಆಸ್ಟಿಯೋಪೋರೋಸಿಸ್ ಇದೆ. 8 ಜನ ಗಂಡಸರು ಇದಾರೆ ಅಂದ್ರೆ 2 ಜನಕ್ಕೆ ಆಸ್ಟಿಯೋಪೋರೋಸಿಸ್ ಇದೆ ನಮ್ಮ ದೇಶದಲ್ಲಿ. ಸ್ನೇಹಿತರೆ, ಆಸ್ಟಿಯೋಪೋರೋಸಿಸ್ ಅಂದ್ರೆ ಏನು? ಬೋನ್ಸ್ ಟೊಳ್ಳಾಗಿರೋದಪ್ಪ, ಗಟ್ಟಿ ಇರ್ಬೇಕು, ಬೋನ್ಸ್ ಟೊಳ್ಳಾಗಿದೆ. ಈಗ ಈಗ ಅಕಸ್ಮಾತ್ ನಾವು ಮನೇಲಿ ಜಾರ್ ಬಿದ್ದ್ಬಿಡ್ತೀವಿ ಅಥವಾ ಬೈಕಲ್ಲಿ ಬಿದ್ದ್ಬಿಟ್ಟು ಇಮಿಡಿಯೇಟ್ಲಿ ಬೋನ್ಸ್ ಕಟ್ ಆಗತ್ತೆ. ಓಕೆ, ಅವಾಗ ಇನ್ನು ಕೆಲವ್ರಿಗೆ ಆಸ್ಟಿಯೋಪೋರೋಸಿಸ್ ಇದ್ರೆ ಮಾತ್ರ ಬೋನ್ಸ್ ಕಟ್ ಆಗತ್ತೆ. ಆಸ್ಟಿಯೋಪೋರೋಸಿಸ್ ಐತಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಬೋನ್ಸ್ ಕೂನ್ ಆಗಿರುತ್ತೆ, ಬೆನ್ ಕೂನ್ ಅಂತವೆ, ಅಥವಾ ನಡಿಬೇಕಾರೆ ಕುತ್ಕೋಬೇಕಾರೆ ಬೆನ್ ಬಗ್ಗಿಸ್ತಾರೆ, ಅಥವಾ ಸ್ಟ್ರೈಟ್ ಇರಲ್ಲ, ಕಾಲು ಕೈ ಸ್ಟ್ರೈಟ್ ಇರಲ್ಲ. ಸೊ ಆಸ್ಟಿಯೋಪೋರೋಸಿಸ್ ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಜಸ್ಟ್ 3 ತಿಂಗಳು ತಗೊಂಡ್ರು ಸಾಕು, 100% ನಾರ್ಮಲಿ ಬರುತ್ತೆ. ಯಾಕಂದ್ರೆ ಆಸ್ಟಿಯೋಪೋರೋಸಿಸ್ ಈಸ್ ಸೈಲೆಂಟ್ ಕಿಲ್ಲರ್. ನೋಡೋದಕ್ಕೆ ಅದು ಏನು ನಮಗೆ ಪೇನ್ ಕೊಡಲ್ಲ, ಬಟ್ ಬೋನ್ಸ್ ಟೊಳ್ಳಾಗಿರುತ್ತೆ, ಗಟ್ಟಿ ಇರಲ್ಲ. ನಮ್ಗೆ ಏನಾದ್ರೂ ಸ್ವಲ್ಪ ಏಟ್ ಆದ್ರೆ ಮಾತ್ರ ಬೋನ್ಸ್ ಇಮಿಡಿಯೇಟ್ಲಿ ಫ್ರಾಕ್ಚರ್ ಆಗುತ್ತೆ. ದಿಸ್ ಲೈಫ್ ಒಂದೇ ಸರಿ ಸ್ಪಾಯಿಲ್ ಆಗುತ್ತೆ. ಸೊ ಹಾಗಾಗಿ ಸೈಲೆಂಟ್ ಕಿಲ್ಲರ್ ಅಂತಾರೆ ಇದಕ್ಕೆ. 100% ರೆಮಿಡಿ ಆಸ್ಟಿಯೋಪೋರೋಸಿಸ್ಗೆ ಅರ್ಥವೇದ್ ಪ್ರಾಡಕ್ಟ್. ಜಸ್ಟ್ ಇದನ್ನ 3 ತಿಂಗಳು ಬಳಕೆ ಮಾಡಿ ಸಾಕಾಗತ್ತೆ. ಇನ್ನು ಸಿವಿಯರ್ ಇದೆ, ನಮಗೆ ದಪ್ಪ, ನಮಗೆ ಕಾಲ್ ಕುಂಟಾಗ್ಬಿಡಿದೆ, ಅಗ್ದನಿಲ್ಲ ಅಂದ್ರೆ ಡೋಂಟ್ ವೆರಿ. ಅಂತವ್ರಿಗೆ ಸಿವಿಯರ್ ಪ್ರಾಬ್ಲಮ್ ಇದ್ರೆ ಬೆಳಗ್ಗೆ ವೆನ್ಬೆರಿ, ಸಂಜೆ ಅರ್ಥವೇದ್ ತಗೊಂಡ್ರು ಸಾಕಾಗತ್ತೆ. ಡೆಫಿನೆಟ್ಲಿ ಅವರಿಗೆ ರಾಮಬಾಣ ಅಂದ್ರೆ ಎಂತದ್ದೇ ಮಂಡಿ ನೋವು ಇರ್ಬೋದು, ಎಂತದ್ದೇ ಆರ್ಥರೈಟಿಸ್ ಸಮಸ್ಯೆ ಇದ್ರು 3 ತಿಂಗಳಲ್ಲಿ ಡೆಫಿನೆಟ್ಲಿ ಕಂಪ್ಲೀಟ್ ಗುಣವಾಗುತ್ತೆ. ಆ ತರದ್ದೊಂದು ಮಿರಾಕಲ್ ಪ್ರಾಡಕ್ಟ್ ವಯಸ್ಸಾದವರು ನಮಗೆ ಕೈ ಮುಗಿತಾ ಇದಾರೆ. ಆ ತರದ ಪ್ರಾಡಕ್ಟ್. ಓಕೆ, ಈ ತರದ್ದು ಮಿರಾಕಲ್ ಪ್ರಾಡಕ್ಟ್ ಅದನ್ನ ಜಸ್ಟ್ ವಯಸ್ಸಾದವರು ಎಲ್ಲರೂ ಕೈ ಮುಗಿಬೇಕಂದ್ರೆ ಜಸ್ಟ್ ಇದರಲ್ಲಿ ಕುರ್ಕುರಂ ಲೋಗೋಟೋ ಜೊತೆಗೆ ಇದರಲ್ಲಿ ಅರಳೆಲೆ ಎಕ್ಸ್ಟ್ರಾಕ್ಟ್ ಏನ್ ಬರುತ್ತೆ ಅದರ ಎಕ್ಸ್ಟ್ರಾಕ್ಟ್, ಗುಗ್ಗುಲು ಎಕ್ಸ್ಟ್ರಾಕ್ಟ್ ಇದೆ, ಜೊತೆಗೆ ಡ್ರೈ ಜಿಂಜರ್ ಎಕ್ಸ್ಟ್ರಾಕ್ಟ್. ಇದ್ರ ಜೊತೆಗೆ ನಮಗೆ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಕೊಚಿನ್ ಸಿಲ್ ಪೌಡರ್ ಅಂತೇಳಿ, ಸೊ ಜೊತೆಗೆ ನಿರ್ಗುಂಡಿ, ಸೊ ಎಕ್ಸ್ಟ್ರಾಕ್ಟ್ ಇದೆ ಇದ್ರ ಜೊತೆಗೆ. ಸೊ ಸ್ಪೆಷಲ್ ಎಕ್ಸ್ಟ್ರಾಕ್ಟ್ಗಳು ಇದ್ರ ಜೊತೆಗೆ ಆಡ್ ಆಗಿರೋಂಥದ್ದು ಸೂಪರ್ ಪ್ರಾಡಕ್ಟ್. ಸೊ ರಿಸಲ್ಟ್ ಪಕ್ಕ ಬರುತ್ತೆ. ರಿಸಲ್ಟ್ ಬಂದಿಲ್ಲ ಅಂತ ಒಂದು ಕಂಪ್ಲೇಂಟ್ ಇದುವರೆಗೂ ಇಲ್ಲ. ಆರ್ಥವೇದ್ರಿಂದ ಎಲ್ಲರೂ 100% ಗ್ಯಾರಂಟೆಡ್ ರಿಸಲ್ಟ್ ಬಗ್ಗೆ ನನಗೆ ರಿಸಲ್ಟ್ ಬಂದಿಲ್ಲ ಅಂತ ಒಬ್ಬರು ವ್ಯಕ್ತಿ 100% ಹೇಳ್ಬೋದು. ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ರೆಡಿ ಇದೆ. ಸ್ನೇಹಿತರೆ, ಹಾಗಾದ್ರೆ ಇದು ಜಸ್ಟ್ 1 ಬಾಟ್ಲು ವಿನ್ಬೆರಿ 2599. ಇದ್ರ ಜೊತೆಗೆ ನಮಗೆ ಕಡಿಮೆ ಆಗ್ಬೇಕು ಅಂದ್ರೆ ನೆಕ್ಸ್ಟ್ ಟೈಮ್ ಚೀಫ್ ಆಗ್ಬೇಕಂದ್ರೆ ಕಂಪನಿದ ಆನ್ಲೈನ್ ಅಲ್ಲಿ ಒಂದ್ಸರಿ ರಿಜಿಸ್ಟರ್ ಮಾಡ್ಕೊಂಡ್ರೆ ಜಸ್ಟ್ 6000 ರೂಪಾಯಿ. 6000 ರೂಪಾಯಿಗೆ ಗೆಟ್ 4 ಬಾಟಲ್ ಬರುತ್ತೆ. ಅಂದ್ರೆ 10,396 ರೂಪಾಯಿ ವರ್ತ್ ಪ್ರಾಡಕ್ಟ್ ನಮಗೆ ಒನ್ಸ್ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ 4 ಬಾಟ್ಲು ವಿನ್ಬೆರಿ ಬರುತ್ತೆ, DP ಪ್ರೈಸಸ್ ಸಿಗುತ್ತೆ. ಸ್ನೇಹಿತರೆ, ಇದ್ರ ಜೊತೆಗೆ ನಮಗೆ ಅರ್ಥವೇದ್ ಬೇಕಂದ್ರೆ 6000 ರೂಪಾಯಿ. 6000 ರೂಪಾಯಿಗೆ ಗೆಟ್ 1 ಬಾಕ್ಸ್ ಅರ್ಥವೇದ್ ಸಿಗತ್ತೆ. ಓಕೆ, ಇದು ಒಂದ್ ಕಿಟ್. ಅದು ಅಂದ್ರೆ ಅದು ಲೂಸ್ ಸಿಗೋದಿಲ್ಲ, ಅಂದ್ರೆ ಅದರಲ್ಲಿ 60 ಗುಳಿಗೆ ಇರುತ್ತೆ, ಸೆಚ್ಚಿಟ್ ಇರ್ತಾವ 60, ಜೊತೆಗೆ ಒಂದು ಆಯಿಲ್ ಡಬ್ಬ ಇರುತ್ತೆ. ಸೊ ಎಲ್ಲ ಸೇರಿ ಅದು 6000. ನೀವು 6000 ರೂಪಾಯಿಗೆ 2 ಕಿಟ್ ಇರುತ್ತೆ, ಒಂದು ವಿನ್ಬೆರಿ, ಅದು ಅರ್ಥವೇದ್, ಯಾವ್ದು ಬೇಕಾದ್ರೂ ತಗೋಬಹುದು, 2 ಇರುತ್ತೆ. ಇಲ್ಲ ಸರ್ ನನಗೆ ಜಸ್ಟ್ 1 ಬಾಕ್ಸ್ ಅಂದ್ರೆ ರೇರ್ ಅನಿವಾರ್ಯ ಸಮಯ ಬಂದ್ರೆ ಓಕೆ 1750 ರಿಜಿಸ್ಟ್ರೇಷನ್ ಮಾಡ್ಕೊಂಡು 1 ಬಾಟ್ಲ್ ತಗೋಬಹುದು. ದಿಸ್ ಇಸ್ ಸಿಸ್ಟಮ್. ನಮಗೆ ಆನ್ಲೈನ್ ಅಲ್ಲಿ ಅಂದ್ರೆ ಚೀಪ್ ಅಂಡ್ ಬೆಸ್ಟ್ ಆಗತ್ತೆ. ಸೊ ಇದು 100% ರಿಸಲ್ಟ್ ಬಂದಿಲ್ಲ ಅಂತ ಒಂದ್ ಕಂಪ್ಲೇಂಟ್ ಬರೋದಿಲ್ಲ. 100% ಸತ್ಯ. ನೀವು 4 ಪಾಯಿಂಟ್ಸ್ ಅನ್ನ ಕಂಪ್ಲೀಟ್ ಫಾಲೋ ಅಪ್ ಮಾಡಿದ್ರೆ ರಿಸಲ್ಟ್ 100% ಬರುತ್ತೆ. ರೀಬಿಲ್ಡ್ ಪ್ರಾಡಕ್ಟ್, ರೀಕ್ಲೈಮ್ ಪ್ರಾಡಕ್ಟ್ ಇವು, ಮತ್ತು ನಮಗೆ ರೀಗ್ರೋ ಪ್ರಾಡಕ್ಟ್, ಮತ್ತೆ ಸೆಲ್ಯುಲರ್ ಲೆವೆಲ್ ಕೆಲಸ ಮಾಡೋಂಥದ್ದು. ರಿಸಲ್ಟ್ ಪಕ್ಕ. ನೀವು ಯಾವುದೇ ವರ್ಲ್ಡ್ ಅಲ್ಲಿ ಸರ್ ನೀವು ಚಾಲೆಂಜಿಂಗ್ ಪ್ರಾಡಕ್ಟ್ ವರ್ಲ್ಡ್ ಅಲ್ಲಿ ಇದಕ್ಕಿನ್ನ ಒಳ್ಳೆ ಪ್ರಾಡಕ್ಟ್, ಇದಕ್ಕಿನ್ನ ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ಲೈಫ್ ಅಲ್ಲಿ ನಿಮಗ್ ಸಿಗೋದಿಲ್ಲ, ನಮಗ್ ಸಿಗಲ್ಲ. ಆ ತರದ ಪ್ರಾಡಕ್ಟ್ ರಿವರ್ಸ್ ಏಜ್ ಪ್ರಾಡಕ್ಟ್, ಅಡ್ವಾನ್ಸ್ ಪ್ರಾಡಕ್ಟ್ ಇದೆ, ರಿಸರ್ಚ್ ಪ್ರಾಡಕ್ಟ್, ಸೊ ಕ್ಲಿನಿಕಲ್ ಟೆಸ್ಟೆಡ್ ಪ್ರಾಡಕ್ಟ್ಗಳು, ಸೊ ಸೂಪರ್ ಪವರ್ ಪ್ರಾಡಕ್ಟ್. ಓಕೆ, ನಿಮಗೆ ಸಿಕ್ಕಿದೆ. ಓಕೆ, ನೀವು ಇದನ್ನ ಯೂಸ್ ಮಾಡಿ ನಿಮ್ ಸ್ನೇಹಿತರುಗಳಿಗೆ ಹೇಳಿ, ಲೈಫ್ ಅನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ, ಜೀವಿತಾವಧಿಯನ್ನು ವಿಸ್ತಾರ ಮಾಡಕ್ ಹೆಲ್ಪ್ ಮಾಡ್ಕೊಳ್ಳಿ, ಮತ್ತು ಇದ್ರ ಜೊತೆಗೆ ಡಿಸೀಸ್ ಫ್ರೀ ಲೈಫ್ ಅನ್ನು ಎಂಜಾಯ್ ಮಾಡಬಹುದು ಅಪ್ ಟು ಲೈಫ್ ಟೈಮ್. ಓಕೆ, ಇಷ್ಟ ಹೇಳ್ತಾ ನಾನು ಈ ಮೈಕ್ ಅನ್ನ ಜಸ್ಟ್ 2 ಪ್ರಾಡಕ್ಟ್ ಬಗ್ಗೆ ಕೊಟ್ಟಿದ್ದೀವಿ.
ಇದು ಸೊ ನೀವು ವೆಬ್ಸೈಟ್ ಅನ್ನ ನೀವು ನೋಡ್ತಿದ್ರೆ suvarnaved.in ಅಂತ 100% ಗ್ಯಾರಂಟೆಡ್ ರಿಸಲ್ಟ್ ಅವರ ಎರಡು ಪ್ರಾಡಕ್ಟ್ ರಿಸಲ್ಟ್ ಗ್ಯಾರಂಟೆಡ್ ಸಿಸ್ಟಮ್ ಆಗಿದೆ. ಓಕೆ, ಇದನ್ನ ನಿಮಗೆ ಪರಿಚಯ ಮಾಡ್ಕೊಟ್ಟಿದ್ವಿ. ಸೊ ನಾನು ಈ ಮೈಕ್ ಅನ್ನ ಕಣ್ಮೇಶ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದೀನಿ. ಓವರ್ ಟು ಯು ಕಣ್ಮೇಶ್ ಸರ್. ಥ್ಯಾಂಕ್ ಯು ಪ್ರಸಾದ್. ಥ್ಯಾಂಕ್ ಯು ಪ್ರಸಾದ್. ಥ್ಯಾಂಕ್ ಯು ವೆರಿ ಮಚ್ ಸರ್. ರೆಕಾರ್ಡ್ ಆಫ್ ಮಾಡಬೇಡಿ ಸರ್. ಪ್ರಸಾದ್ ರೆಕಾರ್ಡ್ ಆಫ್ ಮಾಡಿ.